ಬಿಗ್ ಬಾಸ್ ಸೀಸನ್ 10 ಫಲಿತಾಂಶ ಬಂದರೂ ಕೂಡ ಬಟ್ ಅದರ ಪರಿಸ್ಥಿತಿಗಳ ಬಗ್ಗೆ ಚರ್ಚೆ ಇನ್ನೂ ನಿಂತಿಲ್ಲ. ಅದರಲ್ಲೂ ಪ್ರಮುಖವಾಗಿ ಆರಂಭದಲ್ಲಿ ಪ್ರತಾಪ್ ಅವರೇನಿದ್ದಾರೋ ಡ್ರೋನ್ ಪ್ರತಾಪ್ ಒಳಗಡೆ ಹೋಗುವಂಥ ಸಂದರ್ಭದಲ್ಲಿ ಜನರ ನಿರೀಕ್ಷೆ ಏನಿತ್ತೋ ಅದನ್ನು ಮೀರಿ ಅವರೊಂದು ಆಟವನ್ನು ಆಡಿರ್ತಕ್ಕಂಥದ್ದು. ಕಡೆಗೂ ರನ್ನರ್ ಅಪ್ ಆಗಿ ಈಗ ಸಾಕಷ್ಟು ಜನರ ಪ್ರೀತಿನ ಅಭಿಮಾನಿನ ಸಂಪಾದಿಸಿದ್ದಾರೆ. ಡ್ರೋನ್ ಪ್ರತಾಪ್ ಅವರು TV9 ಜೊತೆ ಮಾತಾಡೋಕ್ಕಿದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಪ್ರತಾಪ್ ಹೇಗಿದ್ದೀರಾ, ಹೇಗೆ ಅನ್ನಿಸ್ತಾ ಇದೆ ಇಡೀ ಜರ್ನಿ ಅಂತ? ಭಾಳ ಖುಷಿ ಆಗ್ತಾಯಿದೆ ಸರ್, ತುಂಬ ಖುಷಿ ಆಗ್ತಾ ಇದೆ. ಇಡೀ ಜರ್ನಿ ನೋಡಿದ್ರೆ ನಾನೇನಾ ಹಿಂಗೆ ಆಡಿದ್ದು ಅನಿಸುತ್ತೆ. ಕೆಲವೊಂದು ಸಂದರ್ಭದಲ್ಲಂತೂ ಮನಸ್ಫೂರ್ತಿಯಾಗಿ ಮಾಡಿದ್ದೀನಿ, ಏನೇನು ಅನಿಸುತ್ತೋ ಅದನ್ನೆಲ್ಲ ಮಾಡಿದ್ದೀನಿ. ನಾನು ಹೇಗಿದ್ದೆ ಅದೇ ರೀತಿ ನಡ್ಕೊಂಡು ಬಂದಿದ್ದೀನಿ. ಆಟ ಅನ್ನೋದಕ್ಕಿಂತ ಒಂದು ಜೀವ್ಸ್ ಬಂದಿದ್ದೀನಿ ಸರ್ ಮನೆ ಒಳಗಡೆ. ಎಸ್, ಖಂಡಿತ. ನಾನು ಆಗಲೇ ಹೇಳಿದಾಗೆ ಫಲಿತಾಂಶ ಬಂದಿದೆ, ಬಟ್ ಇನ್ನೂ ಕೂಡ ಚರ್ಚೆ ನಿಂತಿಲ್ಲ. ಪ್ರತಾಪ್ ಹೆಂಗ್ ವಿನ್ ಆದ್ರು ಅಂತ? ಓಟ್ಗಳು, ಜನರು ಓಟ್ಗಳು, 2.5 ಕೋಟಿ ಚಿಲ್ಲರೆ ಏನು ಓಟ್ ಬಂದಿದೆ, 2.25 ಕೋಟಿ 2.5 ಕೋಟಿ ಚಿಲ್ಲರೆ ಓಟು. ಆ ಓಟ್ಗಳಿಂದನೇ ಗೆದ್ದಿದ್ದೀನಿ. ಆ ಓಟ್ಗಳಿಗೆ ಸಾಕ್ಷಿ ಅಂದರೆ ನನಗೆ ನಾನು ಗೆದ್ನ ಅಂತ ಬಂದು ನೋಡಿದ್ರೆ ಸೋಷಿಯಲ್ ಮೀಡಿಯಾ ಪೇಜ್ಗಳು, ಫ್ಯಾನ್ ಪೇಜ್ಗಳು, ಅಷ್ಟು ಜನ ಯಾರಿಗೂ ಒಂದು ದಿನ ₹1 ಕೊಟ್ಟಿಲ್ಲ, ಅಷ್ಟು ಪ್ರೀತಿ ತೋರಿಸಿದ್ದಾರೆ. ನಾನು ಒಳಗಡೆ ಹೋಗ್ಬೇಕಾದ್ರೆ ಅಷ್ಟೆಲ್ಲ ನಿರೀಕ್ಷೆನೇ ಇಟ್ಕೊಂಡು ಹೋಗಿರಲಿಲ್ಲ. ಬೆಳಗಿನ ಜಾವ ಬಟ್ಟೆ ತೊಗೊಂಡು ಒಂದಷ್ಟು ಇದಕ್ಕೆ ಪ್ಯಾಕ್ ಮಾಡಿಕೊಂಡು ಒಂದೇ ಸೂಟ್ಕೇಸ್ ತೊಗೊಂಡು ಹೋಗಿದ್ದು. ಬೇರೆಯವರೆಲ್ಲ 1, 2, 3 ಎಲ್ಲ ಎತ್ಕೊಂಡು ಬಂದಿದ್ರು. 2 ವಾರ ಅಂದ್ಕೊಂಡಿದ್ದೆ ಅಷ್ಟೇ. ನಾನು ಸಾಕು 2 ವಾರ ನಮ್ಮ ಸಂಸ್ಥೆದೊಂದು ವಿಚಾರ ತಿಳಿಸ್ಬಿಟ್ಟು ಬಂದ್ಬಿಡೋಣ ಅಂದ್ಕೊಂಡೇ ಹೋಗಿದ್ದು. ಇಷ್ಟೇ ಅಂದ್ಕೊಂಡು ಹೋಗಿದ್ದು ಸೀರಿಯಸ್ಲಿ. ನನಗೆ ಯಾವಾಗ ಮೊದಲನೇ ವಾರದ ಪಂಚಾಯಿತಿ ಮುಗೀತು, ರಾಶಿ ಬಟ್ಟೆಗಳು ಬಂತು ಪಂಚಾಯಿತಿ ಮುಗಿದ್ಮೇಲೆ. ಯಾಕೆಂದರೆ ಜನಗಳಿಗೆ ನಾವು ಹೇಗಿದ್ದೀವಿ ಆ ಥರ ತೋರಿಸಿದ್ರೆ ಖಂಡಿತ ಇಷ್ಟ ಆಗ್ತೀವಿ. ಯಾವ್ದಾರು ಅನ್ಕೊಂಡೋಗಿ ಮಾಡಕ್ಕೆ ಹೋದ್ರೆ ಅಲ್ಲಿ ಏನೂ ನಡೆಯಲ್ಲ ಸರ್. ಎಸ್, ಆರಂಭದ ಅವಮಾನದ ಹೊಳೆ ಹೊರಗೆ ಬಂದ ನಂತರ ಅಭಿಮಾನದ ಮಳೆ ಆಯಿತು ಅಂತ ಅಲ್ವಾ? ಹೌದು, ನೀವೇ ಹೇಳಿದ್ರಿ ಹೇಗೆ ಬಂತು ಅಂತ ಹೇಳಿದ್ರಿ. ಅದಕ್ಕೆ ಉತ್ತರ ನಿಮ್ಮ ಹತ್ರನೇ ಇದೆ. ಓಟ್ಸ್ಗಳು ಹೆಂಗೆ ಬಂತು ಅಂದರೆ ಅಭಿಮಾನದ ಹೊಳೆಯಿಂದನೇ ಬಂತು ಓಟ್ಸು. ಅಭಿಮಾನದ ಹೊಳೆ ಅನ್ನೋದಕ್ಕಿಂತ ಸಾಗರ ಸರ್, ಸಾಗರ. ಈಗ ನಾನು ನೋಡ್ತೀನಲ್ಲ, ಎಲ್ಲಾದರೂ ಇಳಿದ್ರೆ, ಊಟಕ್ಕೆ ಹೋದ್ರೆ ಅಲ್ಲೇ ಬಿಡಲಿಲ್ಲ. ಕಾರ್ ಅಡ್ಡ ಹಾಕಿ ಹೊರಗಡೆ ಹೇಳಿದ್ರು. ಏನು ಕೇಳಿತ ನನಗೆ ಒಂದು ಕ್ಷಣ ಹಿಂಗೆ ನೋಡಿದ್ರೆ ಒಂದು ಅಜ್ಜಿ ಬಂದಿದ್ದಾರೆ, ಅಲ್ಲಿ ಮುತ್ತಿಡ್ತಾ ಇದ್ದಾರೆ, ಕಿರ್ಚಾಡ್ತಾ ಇದ್ದಾರೆ. ಆ ಪ್ರೀತಿ ಒಂದು ಹೊಸ ಜೀವನ ಕೊಟ್ಟರು ಸರ್. ಪ್ರತಾಪ್ ಅವ್ರ ಬಗ್ಗೆ ಇರುವಂತಹ ಕುತೂಹಲಕ್ಕೆ ನಾವು ಉತ್ತರ ಕೊಡುವಂಥ ಪ್ರಯತ್ನ ಮಾಡೋಣ. ಸಹಜವಾಗಿ ಜರ್ನಿ ಬಗ್ಗೆ ಎಲ್ಲರೂ ಮಾತಾಡಿರ್ತಾರೆ. ಈಗ ಸದ್ಯಕ್ಕೆ ಇಡೀ ಕರ್ನಾಟಕಕ್ಕಲ್ಲ ಪ್ರಪಂಚಕ್ಕೆ ಪರಿಚಯ ಆಗಿರ್ತಕ್ಕಂಥದ್ದು ಡ್ರೋನ್ ಪ್ರತಾಪ್ ಆಗಿ. ಪ್ರತಾಪ್ ಅವ್ರ ಬಾಲ್ಯದ ದಿನಗಳು ಹೆಂಗಿತ್ತು, ಆರಂಭ ದಿನಗಳಲ್ಲಿ ಅವ್ರನ್ನ ಏನಂತ ಕರಿತಾ ಇದ್ರು? ಸೊ ಎಲ್ಲಿಂದ ಇದು ನಿಮಗೆ ಕನೆಕ್ಟ್ ಆಗ್ತಾ ಹೋಯ್ತು ಡ್ರೋನ್ ಅನ್ನುವಂಥದ್ದು ಅಂತ? ಕರಿಯಾ ಅಂತ ಇದ್ರು, ಕರಿಯಾ ಅಂತ ಮಾತಾಡಿಸ್ತಿದ್ರು ಒಂದಷ್ಟು ಜನ ಊರಲ್ಲಿ. ಯಾಕೆಂದರೆ ಸ್ವಲ್ಪ ನನ್ನ ವರ್ಣ ಬಂದು ಕಪ್ಪು ಕಸ್ತೂರಿ ಅನ್ನೋ ಥರ. ಆಮೇಲೆ ಪ್ರತು ಅಂತ ಕರೀತಾ ಇದ್ರು ಒಂದಷ್ಟು ಜನ ಪ್ರೀತಿಯಿಂದ, ಪ್ರತು ಅಂತ. ಆ ಮನೆ ಒಳಗೂ ಅದೇ ಬರೋಕ್ಕೆ ಶುರು ಆಗೋಯ್ತು. ನಾನು ಹೇಳಲಿಲ್ಲ ಯಾರಿಗೂ ಹಂಗೆ ಕರೀತಾರೆ ಅಂತ. ಆಶ್ಚರ್ಯ ಆಯಿತು ಸಂಗೀತ ದೀದಿ ಇವರೆಲ್ಲ ಕರೆಯೋಕ್ಕೆ ಶುರು ಮಾಡಿದ್ಮೇಲೆ, ಪ್ರತು ಅಂತ ಕರೀತಾರಲ್ಲ ಅಂತ. ಚಿಕ್ಕ ವಯಸ್ಸೆಲ್ಲ ಆ ರೀತಿ ಕರೀತಾ ಇದ್ರು. ಬಾಲ್ಯದಲ್ಲಿ ಅಂದರೆ ಹಿಂಗೆ ಸ್ವಲ್ಪ ಯಾರ ಜೊತೆನೂ ಅಷ್ಟು ಮಾತಿಲ್ಲ, ಎಲ್ಲಿ ಬೇಕಲ್ಲಿ ಮಾತಾಡ್ತೀನಿ ಅಷ್ಟೆ. ಅವಶ್ಯಕತೆ ಇದ್ದಲ್ಲಿ ಮಾತಾಡ್ತೀನಿ, ಮೌನ ಜಾಸ್ತಿ. ಆದರೆ ಖುಷಿ ಆದಾಗ, ಫುಲ್ ಎಕ್ಸೈಟ್ಮೆಂಟ್ ಆದಾಗ ಒಂದಷ್ಟು ಕುಣಿತಾ ಇದ್ದೆ. ಆಟಗಳು ಅಂದರೆ ಬ್ಯಾಡ್ಮಿಂಟನ್ ಆಡ್ತಿದ್ದೆ, ಅದೇ ಊರಲ್ಲಿ ಕ್ರಿಕೆಟು, ಮಾಮೂಲಿ ಆಟ. ನನ್ನ ತಂಗಿ ಜೊತೆ ಎಲ್ಲ ಅಣ್ಣೆಕಲ್ಲು, ಗಟ್ಟದ ಮನೆ ಇಂಥವು ಆಟ ಆಡ್ತಿದ್ದೆ. ಔತ್ಕಳ ಆಟ, ಕಣ್ಣ ಮುಚ್ಚಲಿ ಇಂಥ ಆಟಗಳು ಆಡ್ತಿದ್ದೆ. ಅದು ಬಿಟ್ಟರೆ ಮನೆಯಲ್ಲಿ ಅಂತ ಬಂದರೆ ಅಡುಗೆಗೆಲ್ಲ ಒಂದಷ್ಟು ಚಿಕ್ಕ ವಯಸ್ಸಿಂದನೇ ಸಹಾಯ ಮಾಡ್ತಿದ್ದೆ. ಒಂದಷ್ಟು ಅಡುಗೆ ಮಾಡೋಕ್ಕೆ ಬರ್ತದೆ ನನಗೆ. ನಮ್ಮ ಊರಲ್ಲಿ ಏನೇನು ಮಾಡ್ತಾರೆ, ಮುದ್ದೆ, ಸಾರು, ಉಪ್ಸಾರು ಅಂಥವು ಮಾಡ್ತೀನಿ. ಅದು ಬಿಟ್ಟರೆ ನನಗೆ ನಮ್ಮ ಅಪ್ಪ ಅಂದರೆ ಭಾಳ ಇಷ್ಟ. ಚಿಕ್ಕ ವಯಸ್ಸಿಂದನೂ ಭಾಳ ಅವ್ರ ಕೈಲಾದಷ್ಟು ಬೆಳೆಸ್ಕೊಂಡು ಬಂದಿದ್ದಾರೆ, ಎಷ್ಟಾಗುತ್ತೋ ಅಷ್ಟು. ನಮ್ಮ ಹೊಟ್ಟೆ ಹಸ್ಕೊಂಡು, ಅವ್ರ ಹೊಟ್ಟೆ ಹಸ್ಕೊಂಡಿದ್ರು, ನಮ್ಮ ಹೊಟ್ಟೆ ತುಂಬಿಸಿ ಎಲ್ಲ ಮಾಡಿದ್ದಾರೆ. ಒಂದು ಹೊತ್ತಲ್ಲೆಲ್ಲ ಬೆಳಗಿನ ಜಾವನೇ ಎದ್ದು ಹೋಗ್ತಿದ್ರು ಹೊಲಕ್ಕೆಲ್ಲ ನೀರು ಕಟ್ಟೋಕ್ಕೆ. ನಾನು ಹೋಗ್ತಾ ಇದ್ದೆ ಒಂದೊಂದ್ಸಲ ಬ್ಯಾಟ್ರಿ ಹಿಡ್ಕೊಂಡು. ನಾನು ಬರ್ತೀನಿ ಅಂದ್ಬಿಟ್ಟು ಹಿಂದೆ ಗಾಡೀಲಿ ಕೂತ್ಕೊಂಡು ಬ್ಯಾಟ್ರಿ ಹಿಡ್ಕೊಂಡು, ಅದಕ್ಕೆ ಶೆಲ್ಗಳು ಬರ್ತಾವಲ್ಲ ಅಂಥವನ್ನೆಲ್ಲ ಇದು ಹಾಕ್ಕೊಂಡು ಹಿಂಗೆ ತಿರುಗಿಸ್ಬೇಕಾಗಿತ್ತು. ಆಗ ಟಾರ್ಚ್ನ ಹಿಂಗೆ ತಿರುಗಿಸಿದ್ರೆ ಲೈಟ್ ಹತ್ತದು.
ತಿರುಗಿಸ್ಬಿಟ್ಟು ಒಂದು ಬಟನ್ ಒತ್ತಬೇಕಾಯ್ತು. ಚೆನ್ನಾಗಿತ್ತು, ಜೀವನ ಚೆನ್ನಾಗಿತ್ತು ಒಂಥರ. ಎಸ್, ನಿಮ್ಮ ಮಾತುಗಳಲ್ಲಿರೋಂಥ ಪ್ರಶ್ನೆಗಳಿಗೆ ಒಂದಿಷ್ಟು ಉತ್ತರ. ಆರಂಭದಲ್ಲೆಲ್ಲ ಕರಿಯ ಅಂತ ಕರಿತಿದ್ರು ಅಂತಂದು, ಅದಕ್ಕೆ ಮುಂದುವರೆದ ಭಾಗ ಬಿಗ್ ಬಾಸ್ ಮನೆಯಲ್ಲೂ ಅಂಥದ್ದೊಂದು ಸಂದರ್ಭ ಬಂತು. ಕಾಗೆ ಕಕ್ಕ ಅನ್ನುವಂಥದ್ದು, ಗೂಬೆ ಅನ್ನುವಂಥದ್ದು, ಇವುಗಳನ್ನೆಲ್ಲ ನೀವು ರಿಸೀವ್ ಮಾಡಿದಂಥ ರೀತಿ ಮತ್ತು ಅದನ್ನು ಡೈಜೆಸ್ಟ್ ಮಾಡ್ಕೊಂಡಂಥ ರೀತಿ ಹೇಗೆ ಅನ್ನಿಸ್ತು ಅಂತ? ಯಾರೇ ಆಗಲಿ ಒಂದಷ್ಟು ಜೀವನದಲ್ಲಿ ಕೆಲವ್ರನ್ನ ಏನೋ ಗೊತ್ತೋ ಗೊತ್ತಿಲ್ಲದೆ ಹೇಳ್ಬಿಟ್ಟಿರ್ತಾರೆ. ಆ ಕ್ಷಣಕ್ಕೆ ಮಾತ್ರ ಅವ್ರಿಗೆ ಹಂಗೆ ಅನಿಸಿರುತ್ತೆ, ಮನಸ್ಸಲ್ಲೇನೋ ಇಟ್ಕೊಂಡು ಸಾಧಿಸ್ತಾರೆ ಅಂತ ನನಗನ್ಸಲ್ಲ. ಬಿಟ್ಬಿಡೋಣ ಆ ವಿಚಾರನ ಅಲ್ಲಿಗೇನೆ. ಯಾಕೆಂದರೆ ನನಗೆ ಗೊತ್ತು, ನಾನೊಂದು ಸಂದರ್ಭದಲ್ಲಿ ನಾನು ಫೇಸ್ ಮಾಡಿದ್ದೀನಿ ಅದನ್ನು. ನೆಗೆಟಿವ್ ನ್ಯೂಸ್ ಇದ್ದಾಗ ಯಾರು ನನಗೆ ಆ ಥರ ಸ್ಪ್ರೆಡ್ ಮಾಡಿದ್ರೋ ಅವ್ರುಗಳೇ ಆ ಪದನ ಇಟ್ಕೊಂಡು ಇನ್ನೊಬ್ರ ಮೇಲೆ ತಿರುಗಿಸ್ಬಿಡ್ತಾ ಇದೆ. ಖುಷಿ ಆಗುತ್ತೆ ನಿಜವಾಗ್ಲೂ, ಹೆಂಗೆ ಪರ್ಸ್ಪೆಕ್ಟಿವ್ ಚೇಂಜ್ ಆಗಿದೆ ಅಂತ, ಅವ್ರ ಮೇಲೆ ಬಿಡ್ತಾ ಇದ್ದಾರೆ ಅಂತ ಖುಷಿ ಆಗುತ್ತೆ. ಆದರೆ ಅವ್ರು ಮಾಡಿದ್ದಕ್ಕೆ ಒಂದಷ್ಟು ಅವ್ರಿಗೆ ಫೀಲ್ ಆಗಿದ್ರೆ ಬಿಟ್ಟುಬಿಡಿ ಆ ವಿಚಾರನ, ಬೇಡ ಮುಂದುವರ್ಸೋದು ಅಂತ ಅಷ್ಟೇ. ಪ್ರತಾಪ್ ಅವ್ರಿಗೆ ತಾಳ್ಮೆ ಎಷ್ಟರ ಮಟ್ಟಿಗೆ ಇರುತ್ತೆ? ಯಾವ ಕಾರಣಕ್ಕೆ ಅಷ್ಟೊಂದು ತಾಳ್ಮೆ ಇರುತ್ತೆ? ಜೊತೆಗೆ ಕೋಪ ಬಂದರೆ ಯಾವ ಹಂತಕ್ಕಿರುತ್ತೆ? ಸೊ ಆನೇನೆ ಹೊಡೆದು ಅಣ್ಣ ಅನ್ಕೊಂಡನೆ ರನ್ನರ್ ಅಪ್ ಆಗ್ಬಿಟ್ಟಿದ್ರ. ಸೊ ಆ ಸಿಚುವೇಶನ್ ನಿಜವಾಗ್ಲೂ ಅದು ಹಂಗೆ ಹೋಗಿದೆ ಅಂತ ನಂಗೆ ಗೊತ್ತೇ ಇಲ್ಲ. ನನಗೇನಿತ್ತು ಅಂದರೆ, ಮನೆ ಒಳಗಡೆ ಒಂದಷ್ಟು ಮಾತುಗಳಿಗೆ ಉತ್ತರ ಕೊಡಬೇಕು. ನಾನು ಉತ್ತರ ಕೊಡೋದೇ ಹಂಗೆ, ಯಾರಿಗೆ ಆದರೂ ನಗ್ನಗ್ತಾನೆ. ಯಾಕೆಂದರೆ ನಮ್ಮ ನೆಮ್ಮದಿನೂ ಹಾಳು, ಯಾರ ಮೇಲಾದರೂ ಸಿಟ್ಟು ಮಾಡಿಕೊಂಡ್ರೆ ಅವ್ರ ನೆಮ್ಮದಿನೂ ಭಾಳ ಅಪರೂಪ. ನನಗೆ ಸಿಟ್ಟು ಬರೋದು ಆ ಮನೆ ಒಳಗೆ ಒಂದು ಚೂರು. ನನಗೆ ಯಾವಾಗಲಾದರೂ ನನಗೆ ಒಂದು ಕಿಂಚಿತ್ ಸಿಟ್ಟು ಬಂದಿದೆ ಅಂದರೆ ಆ ಉಸ್ತುವಾರಿ ಆಗಿದ್ದು ವಾರ. ಆ ರಟ್ನ ಬಿಸಾಕ್ಬಿಟ್ಟು ಪಾಯಿಂಟ್ಸ್ನ ಯಾವಾಗ ಇದು ಬಂದಿಲ್ಲ, ಒಂದೇ ಒಂದು ಸಲ ನಾನು ಆ ರಟ್ನೆ ಕೆಳಗೆ ಹಾಕ್ಬಿಟ್ಟು ಹೋಗಿದ್ದು. ಅಷ್ಟು ಜನ ನಿಂತು ಮಾತಾಡ್ತಿರ್ಬೇಕಾರೆ. ಆಗ್ಬಿಟ್ರೆ ಬೇರೆ ಸಂದರ್ಭ ಅಪರೂಪ. ವಿನಯ್ ಅಣ್ಣನ ಬಗ್ಗೆ ಒಂದು ಗೌರವ ಇದೆ, ಉತ್ತರ ಕೊಡಬೇಕಾಗಿತ್ತು, ಉತ್ತರ ಕೊಟ್ಟಿದ್ದೀನಿ, ವಾದ ಮಾಡಿದ್ದೀನಿ. ಯಾವುದೇ ಕಾರಣಕ್ಕೂ ಯಾರ ಜೊತೆ ಜಗಳ ಹೋಗಿಲ್ಲ, ನಾನೇ ಹೋಗಿಲ್ಲ. ಅವ್ರ ಕಡೆಯಿಂದ ಬಂದಾಗ ಮಾತ್ರ ನಾನು ಉತ್ತರ ಕೊಟ್ಟಿದ್ದೀನಿ. ವಿನಯ್ ಅಣ್ಣ ಅವರು ಒಬ್ರು ಮನುಷ್ಯರು, ಅವ್ರಿಗೂ ಒಳ್ಳೇದಾಗಬೇಕು. ಅವ್ರನ್ನೂ ಬಿಟ್ಬಿಡಿ, ಬೇಡ, ಅವ್ರಿಗೂ ಒಳ್ಳೇದಾಗ್ಲಿ, ಅವರು ಬೆಳಿಬೇಕಷ್ಟೆ. ಪ್ರತಾಪ್ ಎಷ್ಟು ಬುದ್ಧಿವಂತಿಕೆಯಿಂದ ಆಟ ಆಡಿದ್ರು? ಇದೆಲ್ಲ ಲೆಕ್ಕಾಚಾರ ಹೆಂಗ್ ಶುರು ಆಯ್ತು? ಕ್ಯಾಲ್ಕುಲೇಷನ್ ಏನಿತ್ತು ನಿಮಗೆ? ಸೊ ಬರ್ಬರ್ತಾ ಫೈನಲ್ ಅಂತಕ್ಕೆ ಹೋಗ್ತೀನಿ ಅಂತ ಯಾವ ಸಿಚುವೇಶನ್ ಎಲ್ಲ ಅನ್ನಿಸ್ತು ಅಂತ? ಮನೆಯೊಳಗೆ ಬುದ್ಧಿವಂತಿಕೆಯಿಂದ ಆಟ ಆಡಲಿಲ್ಲ ನಾನು. ಆಡಿದರೆ ಅಷ್ಟೆಲ್ಲ ಮನ್ಸಿಗೆ ಬೇಜಾರು ಮಾಡಿಕೊಂಡು ಒಂದು ಕಡೆ ಕೂರೋ ಅವಶ್ಯಕತೆನೇ ಇರಲಿಲ್ಲ. ಇವರೇನು ಅನ್ಕೋತಿದ್ರು, ನಾನು ಸುಮ್ಮ ಕೂತಿರೋದನ್ನ ಏನೋ ದೊಡ್ಡ ಸ್ಟ್ರಾಟರ್ಜಿ ಮಾಡ್ತಾ ಇದ್ದೀನಿ ನಾನು ಕೂತ್ಕೊಂಡು, ಏನೋ ಯೋಚನೆ ಮಾಡ್ಕೊಂಡು ಕೂತ್ಕೊತಿದ್ದೆ ನಾನು. ಅದನ್ನ ಆ ಥರ ಪ್ಲೇಸ್ ಮಾಡಿದ್ರು ತೆಗೆದು. ಸ್ಟ್ರಾಟರ್ಜಿ ಮಾಡಿದ್ದು ಅಂತ ಬಂದರೆ ನಾನು ಗೇಮ್ಗಳಲ್ಲಿ, ಮನೆಯೊಳಗೆ ಮಾಡಿಲ್ಲ, ಗೇಮ್ಗಳಲ್ಲಿ ಮಾಡ್ತಿದ್ದೆ. ಟಾಸ್ಕ್ಗಳು ಅಂತ ಬಂದಾಗ ಆ ನಾಮಿನೇಷನ್ ಪಾಸ್ ಸಿಕ್ತು, ಆ ಬಲೂನ್ನೆಲ್ಲ ಹೊಡೆದಾಗ ಒಂದೇ ವಾರದಲ್ಲಿ. ಅವಾಗ ಮೈಕ್ ಒಳಗೆ ಇಟ್ಕೊಂಡು ಪೌಚ್, ಅದರಲ್ಲಿ ನಾನು ಬುದ್ಧಿವಂತಿಕೆ ತೋರಿಸಿದ್ದೀನಿ. ಬೇಕಾದರೆ ಒಂದಷ್ಟು ಟಾಸ್ಕ್ಗಳಲ್ಲಿ ಬುದ್ಧಿವಂತಿಕೆ ತೋರಿಸಿದ್ದೀನಿ. ಆಮೇಲೆ ನಮ್ರತಾ ದೀದಿ, ಸಂಗೀತ ದೀದಿ ಒಂದಷ್ಟು ಪಾಯಿಂಟ್ಸ್ನ, ಹೈಯೆಸ್ಟ್ ಪಾಯಿಂಟ್ಸ್ ಬಂತು ಒಂದು ವಾರ, ಆ ಟಾಸ್ಕ್ಗಳಲ್ಲಿ ಆಡಿದ್ದೀನಿ. ಬಟ್ ಮನೆಯೊಳಗೆ ಅಂತ ಬಂದಾಗ ಒಂದಷ್ಟು ಮಾತುಗಳನ್ನ ಆಡಬೇಕಲ್ಲ, ಒಂದಷ್ಟು ಲಿಮಿಟಲ್ಲಿ ಆಡಬೇಕು, ಒಂದಷ್ಟು ಮಾತುಗಳನ್ನ ಅಂತ ಬಂತು. ಅದರಲ್ಲಿ ಬುದ್ಧಿವಂತಿಕೆ ತೋರಿಸಿದ್ದೀನಿ. ಹಿಡ್ತಾ ಇರಬೇಕು, ನಾಲ್ಗೆಗೆ ಹಿಡ್ತಾ ಇಲ್ಲ ಅಂದರೆ ಸರಿ ಹೋಗಲ್ಲ. ಒಂದು ಹಿಡ್ತದಲ್ಲಿ ಇಟ್ಕೊಂಡು ಮಾತುಗಳಾಡಿದ್ದೀನಿ, ಅದರಲ್ಲಿ ಬುದ್ಧಿವಂತಿಕೆ ತೋರಿಸಿದ್ದೀನಿ. ಬಟ್ ಯಾರಿಗೂ ಕೂಡ ಮುಂದೆ ನಿಂತು ಆಟ ಆಡಿದ್ದೀನಿ, ಹಿಂದೆ ನಿಂತು ನಾನು ಆಡಿಲ್ಲ. ಮುಂದೆ ನಿಂತು ಧೈರ್ಯವಾಗಿ ನಿಂತು ಆಟ ಆಡಿದ್ದೀನಿ. ಗೊತ್ತಾಗದೇ ಇರೋ ಸಂದರ್ಭದಲ್ಲಿ ಬ್ಲ್ಯಾಂಕ್ ಆಗಿದ್ದೀನಿ. ಆಟದಲ್ಲಿ ಸ್ಟ್ರಾಟಜಿ ಮಾಡಿದ್ದೀರಾ, ಸಹಜ. ಅದು ನಮ್ರತಾ ಅವರ ವಿಚಾರದಲ್ಲಿ ಗೊತ್ತಾಗುತ್ತೆ. ಸೊ ನಮ್ರತಾ ಅವ್ರನ್ನ ಆ ಟೈಮಲ್ಲಿ ನೀವಂದ್ರೆ ಕಡೆಗಣಿಸಿದ ರೀತಿ ಆಗಿರ್ಬೋದು, ಸೊ ಅದು ಕಿಚ್ಚನ ಚಪ್ಪಾಳೆ ಹಂತಕ್ಕೆ ಹೋಗಿದ್ದಾಗಿರ್ಬೋದು, ಅದು ಹೆಂಗೆ? ಅದು ಒಂಥರ ಸ್ಟ್ರಾಟರ್ಜಿ ಅನ್ಕೋಬಿಟ್ರು ಅವರು. ಅವ್ರಿಗೆ ಚಪ್ಪಾಳೆ ಕೊಡಿಸ್ದೆ, ಅವ್ರಿಗೆ ಉತ್ತಮ ಕೊಡಿಸ್ದೆ, ಹೇಳ್ಬಿಟ್ಟಿದ್ದೆ, ಹೇಳಿ ಅದು ಬಂದ್ಬಿಡ್ತಲ್ಲ ಅಂತ ಅನ್ಕೊಂಡ್ರು. ನಾನು ಬಯಸ್ಕೊಂಡು ಇನ್ನೊಬ್ರಿಗೆ ಚಪ್ಪಾಳೆ ಕೊಡಿಸ್ತೀನ ನಾನು? ಆ ಥರ ಇಲ್ಲವೇ ಇಲ್ಲ. ಆದರೂ ಅದೆಲ್ಲ ನಡೆದಿದ್ರೆ ಒಳ್ಳೇದಕ್ಕೆ ಆಗೋದಿಲ್ಲ. ಆದರೆ ನನ್ನ ಮನಸ್ಸಲ್ಲಿ ಏನಿತ್ತು ಅಂದರೆ, ಅಗ್ರೆಷನ್ನಲ್ಲಿ ಆಡ್ತಾ ಇದ್ರು ಎಲ್ಲ. ಒಂದು ಅಗ್ರೆಷನ್ ಇಲ್ದಿರೋ ಟೀಮ್ ಮಾಡೋಣ, ಒಳ್ಳೆ ಟಾಸ್ಕ್ಗಳು ಬರ್ಬೋದು. ಏನು ಆ ವಾರ ಎಲ್ಲ ಸ್ವಲ್ಪ ಫಿಸಿಕಲ್ ಟಾಸ್ಕ್ಗಳೇ ಜಾಸ್ತಿ ಆಯಿತು, ಸ್ವಲ್ಪ ಸೋತ್ವಿ. ನಾನು ಯೋಚನೆ ಮಾಡೋ ರೀತಿನೇ ಬೇರೆ. ಸ್ವಲ್ಪ ಯಾರು ಕೆಳಗಿರ್ತಾರೆ ಆ ವಾರದಲ್ಲಿ, ಸ್ವಲ್ಪ ಕೆಳಗಿರ್ತಾರೆ ಅಂದರೆ ಕೆಳಗಿರ್ತಾರೆ ಆಟದಲ್ಲಿ ಹಿಂದುಳಿದಿರ್ತಾರೆ, ಅಂಥವ್ರಿಗೆ ಕಟ್ಕೊಂಡು ಒಂದು ತಂಡ ಮಾಡೋಣ ಅಂತ ತಂಡ ಮಾಡಿದೆ. ಅವ್ರನ್ನ ಆಟದಿಂದ ತೆಗ್ದಿಲ್ಲ, ಕ್ಯಾಪ್ಟನ್ಸಿ ಓಟದಿಂದ ಅವರ ಎಲ್ಲರೂ ಹೋದ್ವಿ, ಒಂದು ಕಡೆಯಿಂದ ಎಲ್ಲರೂ ಹೋದ್ವಿ. ಮೊದಲು ಅವ್ರನ್ನ ತೆಗೆದೆ, ಅದು ತೆಗೆದಿದ್ದು. ಆಮೇಲೆ ನಂತರದಲ್ಲಿ ತನಿಷಾದಿಗೆ ಏಟಾಯಿತು.
ಏಟಾದಾಗ ಅವ್ರ ಪರವಾಗಿ ಆಡಬೇಕು ಅಂತ ಬಂತು, ನಿಂತು ಆಡಿದ್ರು. ಅವರೇ ಆಡಲಿ ಅಂತ ನಾನು ಹೇಳಿದೆ ಅವಾಗ ಕ್ಯಾಪ್ಟನ್ಸಿಲಿ ಓಟ್ ಹಾಕಿದೆ ನಾನು, ನೀವು ನೋಡಿರ್ಬೋದು. ಎಲ್ಲರೂ ಸೇರಿ 9ದಿಂದ ಇದು ಮಾಡಿದ್ವಿ. ಅವ್ರ ಹೊತ್ತಾಗ ಸ್ವಲ್ಪ ಬೇಸರ ಆಯಿತು. ಕಡೆಗೆ ಅವರೇ ನಿಂತು ಹೇಳಿದ್ರು ವಾರದ ಕೊನೆಯಲ್ಲಿ, ಡ್ರೋನ್ ಥ್ಯಾಂಕ್ಸ್, ಒಂಥರ ಚಪ್ಪಾಳೆ ಬಂತು. ನನಗೆ ಭಾಳ ಖುಷಿ ಆಯಿತು. ಏನೋ ಒಂದಾಯಿತು, ಹೇಳಿದ ಮಾತಂಗೆ ನಡೆದೋಯ್ತು ಅಂತ ಖುಷಿ ಆಯಿತು. ಪ್ರತಾಪ್ ಅವರು ಕಣ್ಣೀರು ಹಾಕಂಥ ಸಿಚುಯೇಷನ್ಗಳು, ಸೊ ಯಾವ ಸಂದರ್ಭಕ್ಕೆ ನಿಮ್ಗೆ ತುಂಬ ಹರ್ಟ್ ಆಯಿತು ಅನ್ನೋವಂಥದ್ದು? ಅದೇ ನಮ್ಮ ಅಪ್ಪ ಅವ್ರು ನೆನೆಸ್ಕೊಂಡಾಗ ಒಂದ್ಸಲ, ಅದು ಬಿಟ್ಟರೆ ಒಬ್ಬನೇ ಇದ್ದೀನಲ್ಲ, ಒಬ್ಬಂಟಿ ಏನಾರು ಮಾತುಗಳು ಬಂದಾಗ, ಏನಾರು ಒಬ್ಬಂಟಿ ಅನ್ನಿಸ್ದಾಗ, ಒಬ್ಬನೇ ಇದ್ದೀನಲ್ಲ ಅಂತ ಏನಾರು ಮಾತುಗಳು ಒಂದು ಮಿತಿ ಮೀರಿ ಬಂದಾಗ ಆಗ್ತಾ ಇತ್ತು. ಬಟ್ ಮರ್ತು ಬಿಟ್ಟಿದ್ದೀನಿ. ಯಾಕೆಂದರೆ ಜೀವನ ಭಾಳ ಚಿಕ್ಕದು. ಎಷ್ಟು ದಿನ ಅಂತ ಮುಂದುವರ್ಸ್ಕೊಂಡು ಹೋಗೋಣ ಇದನ್ನೆಲ್ಲ? ಮಾಡೋಕ್ಕೆ ಕೆಲಸ ಸುಮಾರಿವೆ. ಅಯ್ಯೋ ಹಿಂಗೆ ಮಾಡಿದ್ರಲ್ಲ ಅಲ್ಲಿ ಹೋಗಿರೋದೇ ಒಂದು ಜೀವನ ರೂಪಿಸ್ಕೊಳ್ಳೋಕ್ಕೆ ಪ್ರತಿಯೊಬ್ಬರು. ಅವ್ರು ಹಿಂಗೆ ಅಂದ್ರಲ್ಲ, ಇವ್ರು ಹಿಂಗೆ ಅಂದ್ರಲ್ಲ ಅಂತ ಯೋಚನೆ ಮಾಡಿದ್ರೆ ಆಗಲ್ಲ. ಅವ್ರವ್ರ ಜೀವನ ಅವ್ರಿಗಿದೆ, ನನ್ನ ಜೀವನ ನಂಗಿದೆ, ರೂಪಿಸ್ಕೊಂಡು ಹೋಗ್ಬೇಕಷ್ಟೇ. ಎಸ್, ಅದೇ ಅಪ್ಪ ಅಮ್ಮನ ವಿಚಾರ ಮಾತಾಡ್ತಾ ಇದ್ರಿ. ಸಹಜವಾಗಿ ಅದೊಂದು ಕೇಳುವಂಥ ಪ್ರಶ್ನೆ, ಅಪ್ಪ ಅಮ್ಮ ಅವ್ರ ನಂಬರ್ನೇ ಬ್ಲಾಕ್ ಮಾಡುವಂತಹ ಪರಿಸ್ಥಿತಿ, ಅದನ್ನು ಹೆಂಗೆ ಡೈಜೆಸ್ಟ್ ಮಾಡ್ಕೊಂಡ್ರಿ? ಅಷ್ಟು ಪ್ರತಾಪ್ ಅವ್ರ ಮನಸ್ಸಲ್ಲಿದ್ದಂಥ ದೃಢ ನಿರ್ಧಾರ ಯಾಕಾಗಿತ್ತು ಅಂತ? ನಮ್ಮಪ್ಪ ನನ್ನ ಮನೆಯೊಳಗೆ ಒಂದು ಮಾತು ಹೇಳ್ತೀನಿ, ನಮ್ಮಪ್ಪ ರಾಜ ಅಂತ. ನನ್ನನ್ನು ರಾಜನ ಥರನೇ ಬೆಳೆಸಿದ್ರು. ಏನೋ ಒಂದು ಊಟ ಹಾಕ್ತಿದ್ರೋ, ಏನೋ ಅವ್ರ ಕೈಲಾದದ್ದು ಮಾಡ್ತಿದ್ರು. ಒಂದಷ್ಟು ಅವ್ರ ಕೈಲಾದಷ್ಟು ಮಾಡಿದ್ದಾರೆ ನನಗೆ. ಯಾರಿಗೆ ಆಗಲಿ ಅವ್ರ ಅಪ್ಪ ಅಮ್ಮ, ಅದರಲ್ಲೂ ಅಪ್ಪ ಅಂತ ಬಂದಾಗ ಅವ್ರ ಮಕ್ಳಿಗೆ ಅವ್ರ ಅಪ್ಪ ರಾಜನೇ. ಅದು ಎಂಥದೇ ಮಗನಾಗಿರಲಿ, ಅವ್ನು ಏನೋ ಅವ್ರು ಮಾಡಿರಲಿ ಬಿಡಲಿ, ಒಬ್ರು ಶ್ರೀಮಂತರ ಮಗ ಆಗಿರಲಿ, ಬಡವ್ರ ಮಕ್ಳು, ಎಂಥವ್ರಿಗೆ ಆಗಲಿ ಅವ್ರ ಅಪ್ಪನೇ ರಾಜ. ಅವ್ರ ಅಪ್ಪನೇ ರಾಜ ಅವ್ರಿಗೆ, ಅವ್ರ ಜೀವನದಲ್ಲಿ. ಹಂಗೆ ನಮ್ಮ ಅಪ್ಪನಿಗೆ ನಂಗೆ ರಾಜ. ಕೆಲವೊಂದು ಸಂದರ್ಭಗಳು ಬಂತು, ನಮ್ಮಿಂದ ಅವ್ರಿಗೆ ತೊಂದರೆ ಆಗ್ತಿದೆ, ನಮ್ಮಿಂದ ಏನಾದರೂ ಆಗ್ತಿದೆ ಅಂದಾಗ ನಾವೇ ದೂರ ಉಳಿಯೋದು ಬೆಟ್ರು. ಯಾಕೆ ಅವರು ನಮ್ಮಿಂದ ಅನುಭವಿಸ್ಬೇಕು ಅಂದ್ಬಿಟ್ಟು ನಾನು ಬೇರೆ ಕಡೆ ಹೊರಟೋಗಿದ್ದೆ. ಬಿಡಿ, ಅದ್ರ ಬಗ್ಗೆ ಈಗ ಮುಗ್ದೋದ ಅಧ್ಯಾಯಗಳವೆಲ್ಲ. ಈಗೆಲ್ಲ ಒಂದಷ್ಟು ಖುಷಿ ಕ್ಷಣಗಳು ನಡೀತಾ ಇದೆ. ಅವನ್ನ ಮೆಲ್ಕಾಕೊಂಡು ಮುಂದೆ ಆಗೋದ್ರು. ಯಾಕೆಂದರೆ ಏನಾಗುತ್ತೆ ಅಂದರೆ ಪದೇ ಪದೇ ಅದನ್ನೇ ಹೇಳ್ತಾರೆ, ಅದನ್ನೇ ಮಾತಾಡ್ತಾರೆ ಅಂತ ಬರುತ್ತೆ. ಮಾತಾಡಿದ್ರೆ ಅದೆಲ್ಲ ಮರ್ತು ಬಿಟ್ಟು ಕೆಲಸದ ಮುಖಾಂತರ ಸದ್ದು ಮಾಡ್ಬೇಕು ಇನ್ನು ಮುಂದೆ. ಖಂಡಿತ ಬದುಕಿನ ಮಗ್ಲುಗಳಲ್ಲಿ ಏಳು ಬೀಳು ಇರುತ್ತೆ, ಸೊ ಏರುಪೇರು ಇರುತ್ತೆ. ಅದರ ನಡುವೆ ಸಹಜವಾಗಿ ಅಂದರೆ ನಿಮಗೆ ಒಂದು ದುಡ್ಡಿನ ಅವಶ್ಯಕತೆ ಇದ್ದರೂ ಕೂಡ ಬಂದಂಥ ದುಡ್ಡಲ್ಲಿ ಏನಾದರೂ ಮಾಡೋಣ ಅಂತ ಅನಿಸಿರುತ್ತೆ. ಬಟ್ ನೀವು ಬಂದಂಥ ದುಡ್ಡಲ್ಲಿ ಅಟ್ಲೀಸ್ಟ್ ಅಪ್ಪ ಅಮ್ಮಂಗೆ ಏನಾದರೂ ಮಾಡಬೇಕಂತ ಅನಿಸ್ತಾ, ಹೇಗೆ ಏನು ಅಂತ? ನಮ್ಮ ಅಪ್ಪ ಅಮ್ಮ ಬಯಸ್ತಿದ್ದೊಂದೇ, ದುಡ್ಡಲ್ಲ. ಆಗಿದ್ದ ಅವಮಾನಗಳು, ಒಂದಷ್ಟು ಮಾತಾಡಿದಂಥ ರೀತಿಗಳು, ಯಾರು ಏನಕ್ಕೂ ಅಷ್ಟು ಇಂಪಾರ್ಟೆನ್ಸ್ ಕೊಡ್ತಾ ಇರಲಿಲ್ಲ. ಎಲ್ಲೇ ಹೋದ್ರು ಕೇಳ್ತಾ ಇದ್ರು ನನ್ನ ಬಗ್ಗೆ. ಅವೆಲ್ಲ ಮನಸ್ಸಲ್ಲಿ ಉಳಿದ್ಬಿಟ್ಟಿತ್ತು. ದುಡ್ಡಿಗಿಂತ ನನಗೆ ಆ ಕಳ್ಕೊಂಡಿದ್ದಂಥ ಒಂದು ಜನರ ಪ್ರೀತಿ, ಹೆಸರು ಅಂದರೆ ಹೆಸರಿಗಿಂತ ಪ್ರೀತಿ ಅಂದರೆ ಅಕ್ಕಪಕ್ಕ ಇರೋರಾದರೂ, ಈಗ ಪ್ರಪಂಚದಲ್ಲಿ ಏನು ಒಪಿನಿಯನ್ ಇರುತ್ತೆ ಸಮಾಜದಲ್ಲಿ ಗುರುತಿಸ್ಕೊಂಡು, ಅದೇ ತಾನೇ ಊರಲ್ಲೂ ಬಂದೇ ಬರುತ್ತೆ. ಎಲ್ಲರ ಕೈಲಿ ಮೊಬೈಲ್ ಇದೆ, ಎಲ್ಲ ನೋಡ್ತಾರೆ, ಬಂದೇ ಬರುತ್ತೆ. ಅದರಲ್ಲಿ ನಾನು ಗೆದ್ದುಬಿಟ್ಟೆ. ನಿಜವಾಗ್ಲೂ ಕಪ್ಪು ಗೆಲ್ಲದೆ ಇರ್ಬೋದು, ಜನರ ಪ್ರೀತಿ ವಿಚಾರದಲ್ಲಿ ನಾನು ಗೆದ್ದೆ. ಅಷ್ಟೆಲ್ಲ ನನಗೆ ಭಿಕ್ಷೆ ಕೊಟ್ಟಿರೋ ಜನರಿಗೆ ಆ ಋಣ ನನ್ನ ಮೇಲಿತ್ತು. ಅಷ್ಟು ಜನಕ್ಕೆ ಒಬ್ಬ ಬಡವನ ಕಷ್ಟ ಒಬ್ಬ ಬಡವನಿಗೆ ಅರ್ಥ ಆಗುತ್ತೆ. ನಮ್ಮನೆಲ್ಲ ಆರೋಗ್ಯ ಸಮಸ್ಯೆ ಬಂದಾಗ ಏನು ಬೇಕಾದ್ರೂ ಹಳ್ಳಿಲಿ ಊಟಕ್ಕೆ ಸಮಸ್ಯೆ ಇರಲ್ಲ. ಈಗೆಲ್ಲ ಸೊಸೈಟಿಲಿ ಒಂದಷ್ಟು ಅಕ್ಕಿ ಕೊಡ್ತಾರೆ, ಗದ್ದೆಲ್ಲಿ ಹೋಗಿ ಏನೋ ಒಂಚೂರು ಸೊಪ್ಪು ಕಿತ್ಕೊಬರ್ತೀವಿ, ನಡೆಯುತ್ತೆ. ಆದರೆ ಊಟಕ್ಕೆಲ್ಲ ಹೆಲ್ತ್ಗೆಲ್ಲ ತೊಂದರೆ ಬರ್ತಿತ್ತಲ್ಲ, ಆ ರೀತಿ ಅಂದ್ಕೊಂಡು ಮಾಡಬೇಕು ಅನ್ನಿಸ್ತು, ಮಾಡಿಬಿಟ್ಟೆ. ಮೊದಲೇ ಹೇಳಿದ್ದೆ ನಾನು ಮನೆ ಒಳಗೇನೆ, ಪ್ರತಾಪ್ ಕಪ್ ಗೆದ್ರೆ ಸರ್ ಒಂದು ಕ್ವಶನ್ ಕೇಳಿದ್ರು, ಏನೋ ಮಾತು ಕೇಳ್ತಿದ್ದಾರೆ ಅಂತ ಎಲ್ಲ ಮನೇಲಿ ಅಂತಾರೆ. ಓ ಹಂಗ, ಓ ಹಿಂಗ, ನನಗೆ ಕೊಟ್ಬಿಡು, ಬೇಡ ಅಂತ ಎಲ್ಲ ಅಂತ ಅಂತಿದ್ರು. ಅವಶ್ಯಕತೆ ಇದ್ದವ್ರು ಕೊಡಬೇಕು. ನನಗೆ ಅರ್ಥ ಆಗಿದೆ ಕೆಲವ್ರದ್ದು, ಯಾರು ಅರ್ಹರಿದ್ದಾರೆ ಅದನ್ನು ತಲುಪಿಸ್ತೀನಿ ನಾನು. ಸದ್ಯಕ್ಕೆ ಸಹಜವಾಗಿ ಅಂದರೆ ಒಂದು ಪ್ರಶ್ನೆ ಇರೋದು, ಕೋಟಿ ಕೊಟ್ಟರು ಬಿಗ್ ಬಾಸ್ಗೆ ಹೋಗಲ್ಲ ಅನ್ನೋದು ಒಂದು ಮಾತು ಹೇಳ್ಬಿಟ್ಟಿದ್ರಿ. ನನಗೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿ ನೀವು ಒಂದು ರೀತಿ ಇಂಟ್ರೆಸ್ಟ್ ಇಲ್ಲ ಅನ್ನೋ ಥರದ್ದು ಬಿಹೇವ್ ಮಾಡಿದ್ರಿ ಬಿಫೋರು. ಬಟ್ ಕಡೆಗೆ ಹೋಗುವಂಥ ನಿರ್ಧಾರಕ್ಕೆ ಏನು ಘಟನೆ ಸಾಕ್ಷಿ ಆಯಿತು? ನನಗೆ ಆತ್ಮೀಯರು ಕಷ್ಟ ಕಾಲದಲ್ಲಿ ನಿಂತವ್ರು ಒಂದಿಬ್ಬರು ಹೇಳಿದ್ರು. ಒಂದಷ್ಟು ಜನ ಬೇಡ ಅಂದ್ರೆ ಒಂದಿಬ್ಬರು ಹೇಳಿದ್ರು ಸ್ಟ್ರಾಂಗ್ ಆಗಿ, ಹೋಗಿ ರವಿಯವರು ಅಂತಿದ್ದಾರೆ, ನಿಮಗೆ ಪರಿಚಯ, ನಾನು ಒಳಗಡೆ ಇದ್ದಾಗ ಸಾಕಷ್ಟು ಮಾತಾಡಿದ್ದೀರಿ. ಅವ್ರ ಹೆಂಡತಿ ಚಿನ್ನ ಎಲ್ಲ ಇಟ್ಟು ಒಂದಷ್ಟು ಸಹಾಯ ಮಾಡಿದ್ದಾರೆ ನನಗೆ.
ಏನು ಗೊತ್ತಿಲ್ಲ, ಪರಿಚಯ ಇಲ್ಲ ಸಂಸ್ಥೆ ನಡೆಸ್ಬೇಕಾದ್ರೆ. ನಮಗೆ ಬೆನ್ನೆಲುಬಾಗಿ ಕಷ್ಟ ಕಾಲದಲ್ಲಿ ನಮ್ಮ ಹತ್ರ ದುಡ್ಡು ಇಲ್ದಿದಾಗ ಯಾರು ನಿಲ್ತಾರೆ, ಹೆಸರು ಇಲ್ದಿದಾಗ ಯಾರು ನಿಲ್ತಾರೆ ಅವ್ರು ನೆನೆಸ್ಕೋಬೇಕು. ಅವ್ರು ಹೇಳಿದ್ರು ಒಂದು ಮಾತು, ಹೋಗಿ ಸರ್ ನಾನು ನಿಮ್ಮ ಮೇಲೆ ನಂಬಿಕೆ ಇದೆ, ಯಾರು ನಂಬದಿದಾಗ ನಂಬಿದ್ರು. ಆಮೇಲೆ ಅವ್ರು ಆ ತಂಡ ಕೂಡ ಅದೇ ರೀತಿ ಮಾತಾಡ್ಸಿದ್ರು ಕೂಡ, ಇಲ್ಲ ಬನ್ನಿ, ಏನೂ ಇಲ್ಲ. ನನಗೇನು ಭಯ ಇತ್ತು ಅಂದರೆ ಕರ್ಕೊಂಡೋಗಿ ಏನಾದರೂ ಬೇರೆ ಥರದಲ್ಲಿ ಆಗ್ಬಿಡುತ್ತೆ, ಒಂದಷ್ಟು ನಂಬಿಕೆನೇ ಇರಲಿಲ್ಲ. ಅದು ಸಂಪೂರ್ಣವಾಗಿ ಬದಲಾಗೋಯ್ತು ನನಗೆ. ಸಂಪೂರ್ಣ ಅಂದರೆ ಸಂಪೂರ್ಣವಾಗಿ ಬದಲಾಗೋಯ್ತು. ನೀವು ಹೇಳ್ತಾ ಇದ್ರಿ ಕಷ್ಟಪಟ್ವಿ, ಒಂದು ಸಂಸ್ಥೆ ಕಟ್ಟಿದ್ವಿ, ಒಂದಿಷ್ಟು ಕನಸುಗಳನ್ನು ಕಂಡ್ವಿ ಅಂತ. ಸಹಜವಾಗಿ ಒಂದಿಷ್ಟು ಆಲೋಚನೆಗಳು, ಕನಸುಗಳು ಶುರುವಾದಾಗ ಏಳು ಬೀಳುಗಳು ಕಂಡು ಬರುತ್ತೆ. ನಿಮಗೆ ಗೊತ್ತು, ನಿಮ್ಮ ಸಂಸ್ಥೆಯಲ್ಲಿ ಏನು ಮಾಡಬೇಕಂತ ಉದ್ದೇಶ ಶುರುವಾಗಿತ್ತು, ಅದು ಯಾವ ಹಂತದಲ್ಲಿತ್ತು? ಈಗ ಸಹಜವಾಗಿ ಒಂದಿಷ್ಟು ಜನ ಆರೋಪಗಳನ್ನು ಕೂಡ ಮಾಡ್ತಾ ಇರುವಂಥದ್ದು ನಿಮ್ಮ ಈ ಡ್ರೋನ್ ವಿಚಾರವಾಗಿ ಅನ್ನುವಂಥದ್ದು. ಇಗ್ನೋರ್ ಮಾಡಿ ಇಟ್ಟಿದ್ದೀನಿ. ಮಾಡ್ದಾಗಲೇ ಮಾಡಬೇಕಾಗಿತ್ತು, ಏನು ಈಗ ಮಾಡಿಲ್ಲ. ಕಂಪ್ನಿ ರಿಜಿಸ್ಟರ್ ಆಗಿ ಈಗ ಹೆಚ್ಚು ಕಮ್ಮಿ ಮತ್ತೆ ಈ ಸೆಪ್ಟೆಂಬರ್ ಬಂದರೆ 2 ವರ್ಷ ಆಗ್ತೈತೆ. ಫಿನಾಲೆ ವೀಕ್ ವೋಟಿಂಗ್ ವಾರದಲ್ಲೇ ಮಾಡಬೇಕಾ ಸಂಸ್ಥೆ ಬಗ್ಗೆ? ಹಾಸ್ಯಾಸ್ಪದ ಅನ್ಸುತ್ತೆ ಅದು. ಬಿಗ್ ಬಾಸ್ ಮನೇಲಿ ಅಷ್ಟೆಲ್ಲ ಆಗಿ ಯಾವಾಗ ಪಾಸಿಟಿವ್ ವೋಟ್ಸ್ ಆಗಿ ಕನ್ವರ್ಟ್ ಆಗ್ತಾ ಇದೆ, ಪ್ರತಿ ಹೈಯೆಸ್ಟ್ ವೋಟ್ಸ್ ಬಂದ್ಬಿಡ್ತು ಒಂದು ವಾರ ಅಂತೂ. ಕೆಲವ್ರಿಗಂತೂ ತಡ್ಕೊಳಕ್ಕೆ ಆಗಿಲ್ವೇನೋ ಇಲ್ಲಿ. ಒಳ್ಳೇದಾಗ್ಲಿ ಸರ್ ಅವ್ರಿಗೆ. ಮಾತಾಡಿ ಮಾತಾಡಿ ಸುಸ್ತಾಗ್ಲಿ, ನಾನು ಯಾವುದಕ್ಕೂ ರಿಯಾಕ್ಟ್ ಮಾಡಲ್ಲ. ಯಾಕೆಂದರೆ ರಿಯಾಕ್ಟ್ ಮಾಡಿದಷ್ಟು ಅದಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾ ಹೋಗ್ತೀವಿ ಅನ್ಸುತ್ತೆ. ಏನು ಮಾಡಿದೋ ಅದಕ್ಕೆ ಮೇಲಿರೋನು ನೋಡ್ಕೋತಾನೆ. ನಾವೇನು ಮಾಡೋದು ಬೇಡ ಯಾರಿಗೂ. ಒಳ್ಳೇದಾಗಲಿ, ಮುಂದುವರ್ಸ್ಕೊಳ್ಳಿ. ಕೆಲವ್ರು ಏನಾದ್ರು ಮಾಡ್ತಾಯಿದ್ರಿ ಇನ್ನೂ ಉಳಿಸ್ಕೊಂಡು. ಆದರೆ ಇಷ್ಟು ಇಡೀ ಜನಸಾಗರದ ಪ್ರೀತಿ ಮುಂದೆ ಅದು ನನ್ನ ಕಣ್ಣಿಗೆ ಕಾಣಿಸ್ತಿಲ್ಲ ಸರ್. ಯಾರಾದರೂ ನಿಮ್ಮಂಥವ್ರು ಬಂದು ಹೇಳಿದಾಗಲೇ ನನ್ನ ಕಣ್ಣಿಗೆ ಕಾಣಿಸೋದು. ಸಹಜವಾಗಿ ಒಂದು ಸಂಭ್ರಮದಲ್ಲಿರಬೇಕಾಗಿತ್ತು. ಗೆಲುವಿನ ಸಂಭ್ರಮದ ಜೊತೆಗೆ ಒಂದಿಷ್ಟು ಸಂಕಷ್ಟ ಕೂಡ ಇದೆ. ಅದು ನಿಮ್ಮಿಂದ ಒಂದು ಉತ್ತರ ವಹಿಸ್ತಾ, ಅಂದರೆ ನಿಮ್ಮ ಮೇಲೆ ಬಂದ ಮೇಲೂ ಕೂಡ ಒಂದಿಷ್ಟು ದೂರ ದಾಖಲಾಗಂಥ ಬೆಳವಣಿಗೆಗಳು, ಸೊ ಅದನ್ನು ಏನೋ ಮೋಸ ಮಾಡಿದರು ಪ್ರತಾಪ್ ಅವರನ್ನು ಅಂತ ಹೇಳಿಕೆಗಳು, ಆ ವಿಚಾರಗಳು, ಈ ಸಂದರ್ಭಗಳನ್ನು ಆ್ಯಸ್ ಯೂಶುವಲ್ ನೀವು ಬಿಗ್ ಬಾಸ್ ಮನೆಯಲ್ಲಿ ಕೊಟ್ಟಂಥ ಒಂದು ಹೇಳಿಕೆ, ಕ್ವಾರಂಟೈನ್ ಟೈಮ್ ಸಂದರ್ಭದಲ್ಲಿ ಫೇಸ್ ಮಾಡಿದ್ದ ಹೇಳಿಕೆ, ಅದಕ್ಕೆಲ್ಲವೂ ಕೂಡ ಆಗ್ತಾ ಇರುವಂಥ ಬೆಳವಣಿಗೆಗಳು, ಪ್ರಯಾಗ್ ಅವ್ರ ನಿಮ್ಮ ಮೇಲೆ ಮಾಡ್ತಾ ಇರುವಂಥ ಆರೋಪ, ಇದೆಲ್ಲವೂ. ನಾನು ಯಾರ್ದು ಹೆಸರು ತಗೊಳಕ್ಕೆ ಇಷ್ಟಪಡಲ್ಲ. ನನ್ನ ಮನೆಯೊಳಗೂ ಕೂಡ ಯಾರ್ದು ಹೆಸರು ತಗೊಂಡು ಏನೂ ಹೇಳಿಲ್ಲ. ಅದು ಅವ್ರವ್ರ ಅಭಿಪ್ರಾಯಗಳು. ನೀವು ಯಾರ ಬಗ್ಗೆ ಹೇಳ್ತಿದ್ರೋ ಇನ್ನೊಬ್ಬರ ಬಗ್ಗೆ ಅವ್ರವ್ರ ಅಭಿಪ್ರಾಯಗಳು ವ್ಯಕ್ತಪಡಿಸ್ಕೊಂಡು ಹೋಗಲಿ. ಇನ್ನು ಪಡಿಸ್ತಾನೆ ಇರಲಿ, ಜನರು ಉತ್ತರ ಕೊಡ್ತಾರೆ. ಅಂತ ಬಂದರೆ ನಾನು ಮಾತಾಡ್ತೀನಿ. ಹಾಸ್ಯಾಸ್ಪದ ಅನಿಸುತ್ತೆ, ಇಗ್ನೋರ್ ಮಾಡಿದ್ದೀನಿ. ಯಾಕೆಂದರೆ ಯಾವುದೇ ಒಂದು ಆರೋಪ ಅಂತ ಬಂದಾಗ ಎದುರುಗಡೆಗೆ ನೀವು ದಾಖಲೆ ಇಡಬೇಕಾಗತ್ತೆ, ತಂದು ನಿಲ್ಲಿಸ್ಬೇಕಾಗತ್ತೆ ಯಾರನ್ನಾದ್ರೂ ಒಬ್ಬರನ್ನ. ಸುಮ್ಮನೆ ಮಾತಾಡ್ಕೊಂಡು ಹೋಗೋದು ನನಗೇನೋ ಸರಿ ಅನ್ಸಲ್ಲ. ಮಾತಾಡಲಿ ಬಿಡಿ. ನಾನೀಗ ಗೆದ್ದಿದ್ದೀನಿ ಜನಗಳ ಪ್ರೀತಿನ, ಆ ಒಂದು ಖುಷಿಲಿದ್ದೀನಿ. ಆ ಪ್ರೀತಿಗೆ ಏನಾದ್ರು ಮಾಡಬೇಕು ಅನ್ನೋ ಹಂಬಲ ಇದೆ. ಅದೆಲ್ಲ ಮುಗಿಸಿ ಅದ್ರ ಕಡೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ ಅಷ್ಟೇ ಈಗ. ಎಸ್, ಸಹಜವಾಗಿ ಒಂದು ಮಾತು ಬಂತು ಬಿಗ್ ಬಾಸ್ ಮನೆಯಲ್ಲಿ, ಪ್ರತಾಪ್ ಅವರು ಹೆಣ್ಮಕ್ಳು ನೋಡುವಂಥ ದೃಷ್ಟಿ ಸರಿ ಇಲ್ಲ ಅನ್ನುವಂಥದ್ದು. ಸಹಜವಾಗಿ ಹೊರಗಡೆ ಬಂದ ಮೇಲೆ ಅದೆಲ್ಲದಕ್ಕೂ ಒಂದು ಇಷ್ಟು ವಿಚಾರಗಳು ನೀವು ನೋಡಿರ್ತೀರ. ಸೊ ಇದನ್ನು ಹೆಂಗೆ ರಿಸೀವ್ ಮಾಡಿದ್ರಿ, ಅದು ಹೆಂಗಾಯಿತು? ಆಮೇಲೆ ದೀದಿ ಅನ್ಕೊಂಡೇ ಜರ್ನಿ ಮುಂದುವರಿಸಿದ್ರಿ? ದೀದಿ ಅದಕ್ಕಿಂತ ಮುಂಚೆನೇ ಅಂತಿದ್ದೆ, ಗಮನಿಸಿರ್ಬೋದು ನೀವು. ಮುಂಚೆನೇ ಅಂತಿದ್ದೆ, ಮೊದಲನೇ ವಾರದಿಂದನೇ ಕರೆದಿದ್ದೀನಿ. ಯಾಕೆಂದರೆ ನಾನು ಮಹಾರಾಷ್ಟ್ರದಲ್ಲಿ ಸ್ಟಾರ್ಟಪ್ ಶುರು ಮಾಡಿದ್ದು, ಅಲ್ಲೆಲ್ಲ ದೀದಿ ಅನ್ನೋದು ಅಭ್ಯಾಸ ಬಂದ್ಬಿಡುತ್ತೆ. ಹಾಗೆ ಬಳಸ್ತಾ ಇದೆ ಇಲ್ಲೂ ಕೂಡ. ಮನೆಯೊಳಗೆ ಬಂತು, ಅಲ್ಲೊಬ್ರು ಇದ್ದರು ರೂಲ್ ಮಾಡೋಕ್ಕೆ ಮಾಸ್ಟ್ರು. ಯಾರ್ಯಾರು ಎಸ್ ಅಂತ ತಿರುಗಿಸಿದ್ರು ದೃಷ್ಟಿ, ಅವೆಲ್ಲ ನೋ ಅಂತ ತಿರುಗಿಕೊಳ್ತು. ಅವ್ರ ಬಾಯಲ್ಲೇ ಬಂದಿದೆ. ಬಂದಮೇಲೆ ನಾವೇನು ಹೇಳಬೇಕಾಗಿಲ್ಲ. ಅದಕ್ಕೆ ಮನೆ ಹೆಣ್ಮಕ್ಳು ಸರಿಯಾಗಿ ಉತ್ತರ ಕೊಟ್ಟರು. ನಮ್ರತಾ ದೀದಿ, ಸಂಗೀತಾ ದೀದಿ ಯಾವ ದೃಷ್ಟಿಲಿ ನಾನು ನೋಡ್ತೀನಿ ಅಂತ. ಅದು ಅವ್ರವ್ರಿಗೆ ತಿಳ್ಕೊಂಡಿದೆ ನನ್ನ ದೃಷ್ಟಿ ಯಾವ ಥರ ಇದೆ ಅಂತ. ಅರ್ಥ ಮಾಡ್ಕೋಬೇಕು ಅವರೇ. ಮನೆಯಲ್ಲಿ ಇರೋರಿಗೆ ಯಾರಿಗೂ ಕೂಡ ಪ್ರತಾಪ್ ಗೆಲ್ಬೇಕನ್ನೋಂಥ ಆಲೋಚನೆ ಇರಲಿಲ್ಲ. ತುಂಬ ವಿರೋಧನೂ ಕೂಡ ಇತ್ತು. ಅದ್ರ ನಡುವೆ ಸಂಗೀತ ಅವರು ನಿಮಗೆ ಸಪೋರ್ಟ್ ಮಾಡಿದಂಥ ಸಂದರ್ಭ, ಸೊ ನಿಮಗೆ ಅವರ ಒಡನಾಟದ ಬಗ್ಗೆ ಹೇಳುವಂಥದ್ದಾದರೆ ಮನೆಯಲ್ಲಿ. ಸಂಗೀತಾ ದೀದಿ ಒಬ್ಬ ಗಟ್ಟಿ ಹೆಣ್ಣುಮಗಳು, ಗಟ್ಟಿಯಾಗಿ ನಿಂತಿದ್ದಾರೆ. ಒಂದಷ್ಟು ಸಂದರ್ಭಗಳನ್ನ ಫೇಸ್ ಮಾಡಿದ್ದಾರೆ. ಅದಕ್ಕೆ ನನಗೆ ಭಾಳ ಹೆಮ್ಮೆ ಇದೆ ಅವ್ರ ಬಗ್ಗೆ. ಏನೇ ಮನಸ್ತಾಪಗಳು ಏನೇ ಇರ್ಬೋದು, ಮನೆ ಒಳಗೆ ಬೇರೆಯವ್ರ ಬಗ್ಗೆ ಇರ್ಬೋದು, ನನಗೆ ವೈಯಕ್ತಿಕವಾಗಿ ಇವತ್ತಿಗೂ ಹೇಳ್ತೀನಿ, ಆಟ ಮುಗೀತು, ಅಯ್ಯೋ ಆಟಕ್ಕೂ ನನ್ನ ಕಡೆಯಿಂದ ತಮ್ಮನಾಗಿ ಅಂಥ ಸಿಚುವೇಶನ್ ಬಂದರೆ ಅವ್ರಿಗೇನಾದರೂ ನನ್ನ ಕಡೆಯಿಂದ ಸಣ್ಣದಾಗಿ ಏನಾದರೂ ಆಗಬೇಕಂದ್ರೆ ನಿಲ್ತೀನಿ ಅವ್ರ ಜೊತೆ. ಅವ್ರಿಗೆ ಒಳ್ಳೇದಾಗಬೇಕು. ಯಾಕಂದರೆ ನನ್ನ ಜೊತೆ ನಿಂತಿದ್ದಾರೆ ಹಲವಾರು ಸಂದರ್ಭದಲ್ಲಿ, ಒಂದಷ್ಟು ಧೈರ್ಯ ತುಂಬಿದ್ದಾರೆ. ಶುರು ವಾರದಲ್ಲಿ ನಿಲ್ತೀನಿ.
ಅವ್ರು ಬೆಳೆಯೋದನ್ನ ನಾನು ನೋಡ್ಬೇಕಷ್ಟೆ. ನಮ್ರತ ಅವ್ರ ಬಗ್ಗೆ ನಮ್ರತಾ ದೀದಿ ಒಂದು ಹಂತದವರೆಗೂ ಒಂಥರ ಇತ್ತು. ನಾನು ಪ್ರೀತಿ ತೋರಿಸ್ತಾನೆ ಇದ್ದೆ, ಅವ್ರು ಅರ್ಥ ಮಾಡ್ಕೊಂಡಿಲ್ಲ. ನನ್ನನ್ನು ಸೇವ್ ಮಾಡಿಬಿಟ್ಟು ಒಂದು ಮಾತು ಹೇಳ್ತಾರೆ, ಅವ್ರನ್ನ ಸ್ನೇಹಿತರನ್ನು ಬಿಟ್ಟು ಒಂದು ಸೇಫ್ ಮಾಡ್ತಾರೆ ನನ್ನ, ತಪ್ಪು ತಿಳ್ಕೊಂಡಿದ್ದೆ ಆತನ ಬಗ್ಗೆ ಅಂತ. ಆಗ ನನಗೆ ಗೌರವ ಅಂತೂ ತುಂಬ ಹೆಚ್ಚಾಯಿತು ಅವ್ರ ಬಗ್ಗೆ. ಅವ್ರ ಏನೇನು ಕನಸುಗಳು ಕಂಡಿದ್ದಾರೋ ಅದೆಲ್ಲ ಸಾಕಾರಗೊಳ್ಳಿ, ಸಿನಿಮಾ ಹೀರೋಯಿನ್ ಆಗಲಿ, ನಾನು ನೋಡ್ತೀನಿ ಅದನ್ನು. ಆಮೇಲೆ ಒಳ್ಳೆ ಭಾಳ ಸಂಗಾತಿ ಸಿಗಲಿ ಅವ್ರಿಗೆ ಮುಂದಿನ ಸಿನಿಮಾ ಇದೆಲ್ಲ ಜರ್ನಿ ಎಲ್ಲ ಮುಗಿದ್ಮೇಲೆ. ಒಳ್ಳೇದಾಗಲಿ ಸರ್. ಯಾರ ಬಗ್ಗೆ ನಾವು ಅವರೊಬ್ಬರು ಅಂತಲ್ಲ, ಬಂದಿರುವಂಥ 19 ಜನ ಕಂಟೆಸ್ಟೆಂಟ್, 19-18 ಜನ ಕಂಟೆಸ್ಟೆಂಟ್ ಏನಿದ್ರು ಎಲ್ಲರೂ ಬೆಳಿಬೇಕು. ಮುಗೀತಲ್ಲಿಗೆ ಆ ಮನೆ ಬಾಗಿಲು ದಾಟಿ ಬಂದ್ಮೇಲೆ ಮುಗೀತಲ್ಲ ಅಲ್ಲಿಗೆ. ಸೊ ಈ ಕಣ್ಣು ಇನ್ಫೆಕ್ಷನ್ ಆಗಿದ್ದ ಸಿಚುವೇಶನನ್ನು ಒಂದು ಥರ ಬೇರೆ ರೀತಿಯ ಸನ್ನಿವೇಶನ ಸೃಷ್ಟಿ ಮಾಡಿತ್ತು ಮನೆಯಲ್ಲಿ ನಿಮಗೆ ಮತ್ತು ಸಂಗೀತ ಅವ್ರಿಗೆ. ಸೊ ಅದನ್ನು ಹೇಗೆ ಹೇಳಕ್ಕೆ ಇಷ್ಟಪಡ್ತೀನಿ? ಕಣ್ಣೇಟಾಗಿತ್ತು ಹೌದು. 2 ಕಡೆಯಿಂದನೂ ಶುರು ಮಾಡಿದ್ದಾರೆ, ಏನು ಒಂದು ತಂಡ ಅಲ್ಲ. ನಾವು ಸ್ವಲ್ಪ ಮಿಕ್ಸ್, ಏನು ಚಾಕುನ ಸ್ವಲ್ಪ ಚುಚ್ಚಿದ್ವಿ, ಪೂರ್ತಿ ಚುಚ್ಚಿದ್ವಿ ಅಂತ ಏನಿಲ್ಲ. ಅಲ್ಲಿ 2 ಕಡೆಯವರು ಶುರು ಮಾಡಿ ನಾವು ಸ್ವಲ್ಪ ಮಿಕ್ಸ್ ಮಾಡಿದ್ವಿ ನಮ್ಮ ತಂಡದಿಂದ. ಕಾರ್ತಿಕಣ್ಣ, ಅವಿನಾಶಣ್ಣ ಇದ್ರ ಎಲ್ಲ ಸೇರಿ ಮಾಡಿದ್ರು. ನಾವು ಇದ್ವಿ ಜೊತೆಯಲ್ಲಿ. ಏನು ಆಗಲ್ಲ ಅನ್ನೋ ರೀತಿಲಿ ಆಯಿತು ಸ್ವಲ್ಪ. ಅವರು ರಾಶಿ ಪ್ಯಾಕೆಟ್ಗಳನ್ನ ಹೊಡೆದು ಮಾಡಿದ್ರು. ಆಲ್ಕಲೈನ್ ಅದು ಎಫೆಕ್ಟ್ ಆಗುತ್ತೆ. ಬಟ್ ಆದರೂ ಮಾಡಬೇಕು ಅಂತ ಯಾರೂ ಉದ್ದೇಶದಿಂದ ಮಾಡಿಲ್ಲ. ಇವಾಗ ಕಣ್ಣು ಚೆನ್ನಾಗಿದೆ, ಸ್ವಲ್ಪ ಇದಕ್ಕೆ ಫೋಟೋಫೋಬಿಯಾ ಥರ ಇದೆ ಅಷ್ಟೇ. ಅದು ಬಿಟ್ಟರೆ ಕಣ್ಣು ಭಾಳ ಚೆನ್ನಾಗಿದೆ, ನಂದು ತುಂಬ ಚೆನ್ನಾಗಿದ್ದೀನಿ. ಆಟಕ್ಕೋಸ್ಕರ ಮಾಡಿದ್ದಾರೆ, ಆ ವಿಚಾರವನ್ನು ಬಿಟ್ಬಿಡಿ. ಎಸ್, ಇದೆಲ್ಲದರ ಜೊತೆಗೆ ಒಂದು ಸಂದರ್ಭ ನಾವು ಕೂಡ ಅವತ್ತು ಅಲ್ಲಿ ಆಸ್ಪತ್ರೆ ಹತ್ರ ಹೋಗಿದ್ವಿ. ಬಿಗ್ ಬಾಸ್ ಮನೆಯಲ್ಲಿ ಪ್ರತಾಪ್ ಅವರು ಮಾನಸಿಕವಾಗಿ ಕುಗ್ಗಿ ಹೋಗಿದ್ದಾರೆ, ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸೊ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಅವತ್ತು ಏನಾಗಿತ್ತು ಆ್ಯಕ್ಚುಲಿ? ಆಮೇಲೆ ಗೊತ್ತಾಯ್ತು ಫುಡ್ ಇನ್ಫೆಕ್ಷನ್ ಅನ್ನುವಂಥದ್ದು. ಸೊ ಹೇಗಾಯ್ತು? ಹಿಂಗೆ ವಿಷಯಗಳು ಈಗ ನೀವೊಂದೇನು ಹೇಳಿದ್ರಿ, ಇಷ್ಟೆಲ್ಲ ಮಧ್ಯೆ ಒಂಚೂರು ಹಿಂಗೆ ಆಗ್ತಿದೆ ಅಂತ. ಹಿಂಗೆ ವಿಷಯಗಳು ನಡೆಯೋದು. ನನಗೆ ಅದು ಯಾವಾಗ ಗೊತ್ತಾಯ್ತು ಅಂದರೆ ಎಲ್ಲ ಮುಗಿಸ್ಕೊಂಡು ಯಾರಿಗೂ ಮುಖ ತೋರಿಸ್ದಂಗೆ ಬ್ಲೈಂಡ್ಸ್ ಹಾಕ್ಬಿಟ್ಟು ಆಂಬುಲೆನ್ಸ್ ಹಚ್ಚಿದ್ರು. ಈ ಥರ ಸುದ್ದಿ ಹೊಟ್ಟೋಗಿದೆ ಹೊರಗಡೆ ಅನ್ನೋ ರೀತಿಲಿ ನನಗೆ ಹೇಳಿದ್ರು. ನನಗೆ ನಕ್ಬಿಟ್ಟು ಸುಮ್ಮನೆ ಅದು ಜಾಸ್ತಿ ಮಾತಾಡ್ಬಿಡಿ, ಅದ್ರ ಬಗ್ಗೆ ಮಾತಾಡಬಾರ್ದು, ಹೊರಗಡೆ ಇನ್ಫಾರ್ಮೇಷನ್ ಏನಾಯ್ತು ಕೇಳಕ್ಕೆ ಹೋದೆ. ಅಪ್ಪ ಅಮ್ಮನ ಜೊತೆ ಮಾತಾಡಿಸಿ, ಅದನ್ನೂ ಮಾತಾಡಿಸಿಲ್ಲ ಅವರು. ಯಾಕೆಂದರೆ ಅಲ್ಲಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆ ಥರ ಇರುತ್ತೆ. ಅಂದರೆ ಯಾವುದೋ ಒಂದು ನಾನು ಸರಿಯಾಗಿ ಊಟ ಮಾಡ್ತಿರಲಿಲ್ಲ ನಿಜ, ಯಾವುದೋ ಒಂದು ಹಳೆ ಊಟ ತಿಂದೆ ಫ್ರಿಜ್ಜಲ್ಲಿ ಇಟ್ಕೊಂಡು, ಫುಡ್ ಪಾಯ್ಸನ್ ಆಯಿತು, ಅದಕ್ಕೆ ದಾಖಲಾಗಿದ್ದೆ. ಏನೋ ಒಂದು ಮಾಡಬೇಕು ಅಂತ ಒಂದಷ್ಟು ಜನ ಸುದ್ದಿ ಹರಡಿಸಿರ್ಬೋದು. ಆಮೇಲೆ ಈಗ ನೋಡಿದೆ ಡಾಕ್ಟರ್ ಎಲ್ಲ ಹೇಳಿರೋದು ಭಾಳ ಹೆಮ್ಮೆ ಆಗುತ್ತೆ. ಇರೋದನ್ನ ನಮ್ಮಂಥವ್ರದ್ದು ಇರೋದನ್ನ ಇದ್ದಾಗ ಹೇಳ್ಬಿಟ್ರೆ ಯಾವುದೋ ಒಂದು ಅನುಮಾನಗಳು ಬರಲ್ಲ, ಖುಷಿ ಆಗುತ್ತೆ ಅಷ್ಟೇ. ಆ ವಿಚಾರನೂ ನಗು ಬರುವಂಥದ್ದು. ಯಾವ ಸಂಪರ್ಕನೂ ಇಲ್ಲ, ಯಾರ ಸಂಪರ್ಕನೇ ಇರಲ್ಲ. ಬಿಗ್ ಬಾಸ್ ಮನೇಲಿ ಬರೀ 112 ದಿನಗಳನ್ನು ಕಳಿಬೇಕಾಯ್ತು. ಬಟ್ ಬಿಫೋರ್ ಈ ಥರದ ಸಂದರ್ಭನ ನೀವು ಯಾವತ್ತಾರು ಎದುರಿಸಿದ್ರ? ಪ್ರತಾಪ್ ಅವರು ನಿಜವಾಗ್ಲೂ ಮನೇಲಿ ಓಪನ್ ಅಪ್ ಆಗೋಂಥ ಸನ್ನಿವೇಶ ಬರಲಿಲ್ವಾ, ಹೇಗೆ ಅನ್ನೋಂಥದ್ದು ನಿಮ್ಗೇನು ಅನ್ಸುತ್ತೆ ಸರ್? ಇನ್ನೂ ತುಂಬ ಜನ ಹೇಳ್ತಾರೆ ಇನ್ನೂ ಪ್ರತಾಪ್ ಓಪನ್ ಅಪ್ ಆಗಿಲ್ಲ. ಆ ಥರ ಇಲ್ಲ. ಮನೆ ಒಳಗಡೆ ಆ್ಯಕ್ಚುಲಿ ನಾನು ಹೊರಗಡೆ ಇನ್ನೂ ಮಾತಾಡೋದು ಕಮ್ಮಿ, ಜನಗಳ ಸಂಪರ್ಕನೇ ಕಮ್ಮಿ. ಸಂಪರ್ಕ ಅಂದರೆ ಮಾತಾಡ್ಸಿದ್ರೆ ಪ್ರೀತಿಯಿಂದ ಎಲ್ಲರ ಜೊತೆನೂ ಮಾತಾಡ್ತೀನಿ. ಆದರೆ ಒಬ್ಬಂಟಿಯಾಗಿ ಜಾಸ್ತಿ ಕಾಲ ಕಳೆದು ಸ್ವಲ್ಪ ಆ ಥರ ಈ ಥರ ವಿಚಾರಗಳಿಂದ ಒಬ್ಬಂಟಿಯಾಗಿ ಜಾಸ್ತಿ ಕಾಲ ಕಳೆದಿದ್ದು ಜಾಸ್ತಿ. ನಾನಾಯ್ತು, ನನ್ನ ಕೆಲಸ ಆಯಿತು, ಒಂಚೂರು ಸ್ಕ್ರಾಲ್ ಮಾಡ್ತಿದ್ದೆ. ಅದು ಬಿಟ್ಟರೆ ನನ್ನ ಕೆಲಸಗಳೇನೋ ಬರ್ಕೊಳ್ಳೋದು ಅದು ಮಾಡ್ಕೊಂಡು ಹೋಗ್ತಾ ಇದ್ದೆ. ಅಷ್ಟು ಬಿಟ್ಟರೆ ಅಷ್ಟು ಜನದ ಮಧ್ಯ ಆ ಥರ ಕ್ರಿಟಿಸಿಸಮ್ನ ಎದುರಿಗೆ ಫೇಸ್ ಮಾಡ್ತಿರ್ಲಿಲ್ಲ. ಇಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಬರೋದು, ವೀಡಿಯೋಸಲ್ಲಿ ಬರೋದು ನೋಡ್ಬಿಟ್ಟು ಇಗ್ನೋರ್ ಮಾಡಿ ನನ್ನ ಕೆಲಸ ಮುಂದುವರಿಸ್ತಾ ಇದ್ದೆ. ಯಾವಾಗ ಎದುರು ನಿಂತು ಫೇಸ್ ಟು ಫೇಸ್ ಕ್ರಿಟಿಸಿಸಮ್ ಎಲ್ಲ ಬರೋಕ್ಕೆ ಶುರುವಾಯಿತು, ಅದು ನನ್ನ ಕೆಲವು ವಾರಗಳು ಕುಗ್ಸಿದುಂಟು. ಏನೋ ಹೇಳ್ತಾರಲ್ಲ, ಕೆಳಗೋಗಿದ ಮೇಲೆ ಬರಲೇಬೇಕಂತ. ಆ ರೀತಿಲಿ ಬರ್ತಾ 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 ನನ್ನಲ್ಲಿ ಕಾನ್ಫಿಡೆನ್ಸ್ ಹೆಚ್ಚಾಯಿತು, ಆಟ ಆಡೋಕ್ಕೆ ಶುರು ಮಾಡಿದೆ. ಅದ್ಭುತವಾಗಿತ್ತು ಸರ್, ಅದ್ಭುತವಾಗಿತ್ತು. ಅಲ್ಲಿ ಕೆಲವೊಂದು ವಾರ ನಾನು ಸೈಲೆಂಟ್ ಆಗಿದ್ನೋ, ಅಥವಾ ಒಂದು 4 ವಾರ ಆದಮೇಲೆ ತುಂಬ ಚೆನ್ನಾಗಿ ಆಡೋಕ್ಕೆ ಶುರು ಮಾಡಿದ್ನೋ, ನಾನು ಏನಾಗಿದ್ದು ನಾನು ತೋರಿಸ್ಕೊಂಡ್ನೋ, ಎಲ್ಲದಕ್ಕೂ ಒಂದು ಖುಷಿ ಇದೆ ಸರ್ ನಿಜವಾಗ್ಲೂ ಇವತ್ತು. ಖಂಡಿತ ಈ ಬಾರಿ ಬಿಗ್ ಬಾಸ್ ಮನೆ ಕೇವಲ ಒಂದು ಗೇಮ್ ಅನ್ನೋದಕ್ಕಿಂತ ಹೊರತುಪಡಿಸಿ ಒಂದಿಷ್ಟು ವಿವಾದಗಳಿಗೂ ಕೂಡ ಕಾರಣ ಆಗಿತ್ತು. ಅದರಲ್ಲಿ ಪ್ರಮುಖವಾಗಿ ವರ್ತೂರ್ ಸಂತೋಷ್ ಅವರು ಇದ್ದಕ್ಕಿದ್ದಂಗೆ ಮನೆಯಿಂದ ಹೋಗ್ತಾರೆ. ಸೊ ಅಂದರೆ ಈ ಹುಲಿ ಉಗ್ರಿನ ಪೆಂಡೆಂಟ್ ವಿಚಾರವಾಗಿ
ಸೊ ಆ ಸಿಚುವೇಶನಲ್ಲಿ ನೀವು ಹೇಗಿದ್ರಿ, ನಿಮ್ಗೇನು ಗೊತ್ತಾಯಿತು, ಹಿಂಗೆ ಆ ಇಡೀ ವಾತಾವರಣ ಗಾಬರಿ ಹಾಕೊಂಡು ಬಂತು, ಸ್ವಲ್ಪ ದಿನ ಇರಲ್ಲ, ಪೊಲೀಸರು ಬಂದು ಕರ್ಕೊಂಡು ಹೋಗ್ತಾರೆ, ಆ ಸನ್ನಿವೇಶನ ಹೇಳೋದಾದರೆ? ಪೊಲೀಸರು ಬಂದಿದ್ದಾರೆ ಅಂತಲೇ ಗೊತ್ತಿಲ್ಲ. ಹೋಗಿ ಬಂದರು, ಕನ್ಫೆಷನ್ ರೂಮಿಂದ ಕರೆದ್ರು, ಇದ್ಕಿದಂಗೆ ಕನ್ಫೆಷನ್ ರೂಮ್ಗೆ. ಒಂದು 4-5 ದಿನ, ಒಂದು ವಾರದ ಮಟ್ಟಿಗೆ ಕಾಣಲಿಲ್ಲ. ಹೊರಟೋದ್ರು. ಏನಕ್ಕೆ ಅಂದ್ರೆ ಅಂತ ಗೊತ್ತು, ಬಂದುಬಿಟ್ಟು ಎಂಥ ವ್ಯಕ್ತಿ ಅಂದರೆ, ಪ್ರತಾಪ ತಗೋ, ನನ್ನ ಹತ್ರ ಹೊಸ ಬಟ್ಟೆ ಐತೆ, ನನ್ನ ಹತ್ರ ಕಮ್ಮಿ ಐತೆ ಬಟ್ಟೆ ಇಕ್ಕೊಳ್ಳೋಕ್ಕೆ, ತಗೋ ಇಕ್ಕೋ, ನನ್ನ ಬಟ್ಟೆನೂ ಕೊಟ್ಬಿಟ್ಟು, ನನಗೆ ಆಟ ಸಾಕು ಅನ್ನಿಸ್ತೆ. ಹೊರಗಡೆ ಒಂದು ವಿಚಾರ ನಡೆದೈತೆ ಪ್ರತಾಪ, ಹೇಳಂಗಿಲ್ಲ, ಅದ್ರ ಬಗ್ಗೆ ನಾನು ಮಾತಾಡೋಂಗಿಲ್ಲ, ಸ್ಟ್ರಿಕ್ಟಾಗಿ ಹೇಳಿದ್ರು. ಹೇಳಲೇ ಇಲ್ಲ. ಒಬ್ರ ಜೊತೆ ನಾನು ಅಷ್ಟು ಕೇಳಿದೆ, ಏನಣ್ಣ ಎಲ್ಲೋ ಅವ್ರ ಮಾವನಿಗೋ ದೊಡ್ಡಪ್ಪನ ಬಗ್ಗೆ ಎಲ್ಲ ಹೇಳ್ಕೊತಿದ್ರಲ್ಲ, ಅವ್ರಿಗೆಲ್ಲ ಆರೋಗ್ಯ ಸಮಸ್ಯೆ ಅಂಥದ್ದೇನಾದ್ರು ಇರ್ಬೋದು, ಕೇಳುವ, ಸರಿ ಹೋಗ್ತಾರೆ ಇರಿಯೋಣ, ಅದ್ರ ಬಗ್ಗೆ ಚಿಂತೆ ಅದೆಲ್ಲ ನೀನು ಹೋಗಿ ನೋಡು, ನಿಂಗೆ ಗೊತ್ತಾಯ್ತದೆ, ನೀನು ಗೊತ್ತಾಯ್ತದೆ. ಸುದೀಪ್ ಸರ್ ಹೇಳ್ದಾಗಲೇ ಗೊತ್ತಾಯಿತು ಈ ಥರ ನಡೆದಿದೆ ಅಂತ. ಆಮೇಲೆ ಸರ್ ಒಂದಷ್ಟು ಮಾತುಗಳು ಹೇಳಿದ್ರು, ಧೈರ್ಯ ತುಂಬುವಂಥ ಮಾತುಗಳು ಹೇಳಿದ್ರು. ನನಗನ್ಸುತ್ತೆ, ಒಬ್ಬ ವ್ಯಕ್ತಿಯಾಗಿ ನೋಡಿರೋದ್ರಿಂದ ನನಗೆ ವರ್ತೂರು ಸಂತೋಷ್ ಅವ್ರನ್ನ ಮುಗ್ದಿರಿದ್ದಾರೆ, ಇರೋದನ್ನ ಇದ್ದಂಗೆ ಹೇಳ್ತಾರೆ, ಯಾವುದನ್ನು ಮುಚ್ಚುಮರೆ ಮಾಡಲ್ಲ, ಗೊತ್ತಾಗಲ್ಲ, ಯಾರು ಏನು ಹೇಳಿದ್ರು ಕೇಳಿಸ್ಕೊತಾರೆ. ಒಳ್ಳೆ ವ್ಯಕ್ತಿ ಸರ್. ಸುಮ್ಮನೆ ಇಲ್ಲದ ಸಲ್ಲದನ್ನೆಲ್ಲ ಹೇಳ್ಬಾರ್ದು, ಇಲ್ಲದೇ ಇರೋದು ಹೇಳ್ಬಾರ್ದು. ನಾನು ನೋಡಿದ ಮಟ್ಟಿಗೆ ಒಳ್ಳೆ ವ್ಯಕ್ತಿ. ನನಗೆ ಒಂದಷ್ಟು ನಾನು ಏನು ನಂಗೆ ಗೊತ್ತಿಲ್ಲದೆ ನನ್ನ ಬಗ್ಗೆ ಒಂದಷ್ಟು ಒಳ್ಳೆ ಮಾತುಗಳು ಆಡಿದ್ದಾರೆ ಆ ಮನೇಲಿ. ತುಂಬ ಒಳ್ಳೆ ಮಾತುಗಳು, ತುಂಬ ಒಳ್ಳೆ ಮಾತುಗಳು ಆಡಿದ್ದಾರೆ. ಆ ಮನೆಯೆಲ್ಲ ಒಂದು ರೀತಿ ಮಾತಾಡೋದು, ಅವರೇ ಒಂಥರ ಮಾತಾಡಿದ್ರು ಒಂದೊಂದು ಸಂದರ್ಭದಲ್ಲಿ. ಯಾವಾಗಲೂ ಒಂದಷ್ಟು ಓಟ್ಸ್ಗಳು ಹಾಕಿದ್ದಾರೆ ನನಗೆ ಕೆಲವೊಂದು ಕ್ರೂಷಿಯಲ್ ಟೈಮಲ್ಲಿ. 1 ಬಂತು, 2 ಬಂತು, ಏನೋ ಬಂತು. ಖುಷಿ ಇದೆ ಸರ್ ಆ ವ್ಯಕ್ತಿ ಬಗ್ಗೆ. ಎಸ್, ಇನ್ನು ಉಳಿದಂಥ ಕಂಟೆಸ್ಟೆಂಟ್ಗಳು, ಬುಲೆಟ್, ರಕ್ಷಕ್ ಅವರಾಗಿರ್ಬೋದು, ಸೊ ಮತ್ತು ಉಳಿದಂಥ ಕಂಟೆಸ್ಟೆಂಟ್ಗಳಾಗಿರ್ಬೋದು, ನಿಮಗೆ ಎಷ್ಟರ ಮಟ್ಟಿಗೆ ಸಪೋರ್ಟಿವ್ ಆಗಿದ್ದರು, ಮತ್ತು ಯಾರು ತುಂಬ ಬೇಜಾರು ಉಂಟಾಗೋಂಥ ಸನ್ನಿವೇಶ ಕ್ರಿಯೇಟ್ ಮಾಡಿದ್ರು ಅನ್ನೋದು? ಅವ್ರು ಎಷ್ಟು ನನ್ನ ಏನೇ ಮಾಡಿರ್ಬೋದು, ಗೊತ್ತಿಲ್ಲ ಆ ಕ್ಷಣಕ್ಕೆ, ಅದು ನನಗೆ ಹೊರಗಡೆ ಬರೀ ಒಳ್ಳೇದೇ ಆಗಿದೆ ಅಂತ ಅನಿಸುತ್ತೆ. ಅಂಥವ್ರು ಏನೇ ಮಾಡಿರ್ಬೋದು, ಏನೇ ಬಿಟ್ಟಿರ್ಬೋದು, ರಕ್ಷಕರಾಗಿರ್ಬೋದು, ಈಶಾನಿಯವರಾಗಿರ್ಬೋದು, ಹೊರಗಡೆ ಬಂದು ನೋಡಿದ್ದೀನಿ. ನನ್ನ ಪರವಾಗಿ ಮಾತಾಡೋರು, ಅಯ್ಯೋ ಭಗವಂತ, ನನ್ನ ಬಾಯಲ್ಲಿ ನಾನು ಕೊಡೋಕ್ಕಾಗದಿರೋ ಉತ್ತರಗಳು ಬಹುಶಃ ನಾನು ಮಾತಾಡಿದ್ರು ಆ ಥರ ಮಾತಾಡ್ತೀನೋ ಗೊತ್ತಿಲ್ಲ, ಒಂದಷ್ಟು ಉತ್ತರಗಳನ್ನ ಕೊಟ್ಟಿದ್ದಾರೆ. ಬಿಟ್ಬಿಡಿ ಆ ವಿಚಾರಗಳನ್ನ, ದಯವಿಟ್ಟು ಬಿಟ್ಬಿಡಿ. ಆ ಹೆಣ್ಮಗಳಿಗೆ ಅವ್ರಿಗೂ ಒಳ್ಳೆ ಭವಿಷ್ಯ ಇದೆ, ಬದುಕಲಿ. ಯಾಕೆಂದರೆ ನಮಗಾಗಿರೋದು ಇನ್ನೊಬ್ರಿಗೆ ಆಗೋದು ಬೇಡ ಸರ್, ಬದುಕಲಿ ಸರ್, ಅಷ್ಟೇ. ಪ್ರತಾಪ್ ಅವ್ರಿಗೆ ಸುದೀಪ್ ಸರ್ ಒಂದು ಹಾರೈಕೆ ಎಷ್ಟಿತ್ತು, ಸಪೋರ್ಟ್ ಎಷ್ಟರ ಮಟ್ಟಿಗೆ ಸ್ಟ್ರೆಂತ್ ಆಗ್ತಾ ಇತ್ತು ಅನ್ನುವಂಥದ್ದು, ಅವರ ಮಾತುಗಳಾಗಿರ್ಬೋದು, ಅವರ ನಿಮಗೆ ಸ್ಫೂರ್ತಿ ತುಂಬುವಂತಹ ಸಂದರ್ಭಗಳಾಗಿರ್ಬೋದು ಅನ್ನೋದು? ಸುದೀಪ್ ಸರ್ ಹೀರೋ, ನಿಜ ಜೀವನದ ಹೀರೋ. ಅವ್ರಿಗೆ ಇಷ್ಟು ಫ್ಯಾನ್ಸ್ ಇದೆ, ಅದು ಎಲ್ಲ ಬಿಡೋಣ, ಎಲ್ಲ ಬಿಟ್ಟು ಸುದೀಪ್ ಸರ್ ಒಬ್ರಿಗೆ ಮನ್ಸಾರೆ ಮಾತಾಡ್ತಾರಲ್ವಾ ಸರ್, ನಮ್ಮ ತಂದೆ ತಾಯಿ ಜೊತೆ ಮಾತಾಡೋದಾಗಿರ್ಬೋದು. ನನಗೆ ನೀವೇ ಹೇಳಿದ್ರಿ, ಸಪೋರ್ಟ್ ಮಾಡ್ತಾರೆ ಅಂತ ಎಲ್ಲ ಹೇಳಿದ್ರಿ. ಇವಾಗ 1 ವಾರ ನನಗೆ ಸರಿ ಇಲ್ದಿದ್ದಾಗ ಡಿಸಿಷನ್ ಸರಿ ಇಲ್ಲ ಅಂತ ಹೇಳಿದ್ರಿ. ಡಿಸಿಷನ್ ಸರಿ ಇತ್ತು ಪ್ರತಾಪ್, ಕಾರಣ ಸರಿ ಇರಲಿಲ್ಲ. ಎಷ್ಟು ಕ್ಲಿಯರ್ ಆಗಿ ಅದರಲ್ಲೂ ಏನಿತ್ತು ಅನ್ನೋದನ್ನ ಹೇಳ್ತಾರೆ ಅಂದರೆ ಸರ್, ಅದು ನನಗೆ ಕೆಲವೊಂದು ಅರ್ಥ ಆಗಿತ್ತು. ಇಲ್ಲಿವರೆಗೆ ಬರೋಕ್ಕೆ ಅದೇ ಕಾರಣ. ಮೊದಲನೇ ವಾರ ಎದ್ದು ನನಗೊಂದಷ್ಟು ಸ್ಫೂರ್ತಿ ಚಿಲುಮೆ ಕೊಟ್ಟು, ಕುಣಿಯೋ ನೋಡ್ತೀನಿ, ಮಾಡು ಡ್ಯಾನ್ಸ್ ಪ್ರತಾಪ್. 2ನೇ ವಾರ 3ನೇ ವಾರ ಒಂದಷ್ಟು ನನ್ನ ಹತ್ರ ಒಂದಷ್ಟು ಡ್ಯಾನ್ಸ್ ಮಾಡಿದೆ, ಅಲ್ಲಿ ತನಕ ಯಾರಿಗೂ ಗೊತ್ತಿಲ್ಲ. ಆಮೇಲೆ ಒಂದಷ್ಟು ಮಾತುಗಳು ಹೇಳಿದ್ದು, ನನ್ನ ಪರವಾಗಿ ಕಡೆ ವಾರಗಳು ಒಂದಷ್ಟು ಕಮೆಂಟ್ಸ್ ಬಂತು, ನೀವೇ ಹೇಳ್ದಂಗೆ. ಅದಕ್ಕೆ ಅವ್ರು ಉತ್ತರಗಳು ಕೊಟ್ಟಿದ್ದು, ಏನಕ್ಕೆ ಮಾಡ್ಬೇಕದೆಲ್ಲ? ನಾವೇ ಹೇಳ್ದಿದ್ದಾಗ ಅವ್ರು ಯಾಕೆ ನಿಂತು ಉತ್ತರಗಳು ಕೊಡಬೇಕು? ನನ್ನ ಬಾಯಲ್ಲಿ ಹೇಳ್ಸಿದ್ದು, ಅಯ್ಯೋ ಚಿನ್ನ ಸರ್, ಚಿನ್ನ. ಎಸ್ ಪ್ರತಾಪ್, ಆ್ಯಸ್ ಯೂಶುವಲ್ ಡ್ಯಾನ್ಸ್ ಬಗ್ಗೆ ಮಾತಾಡುವಾಗ ಒಂದು ಪ್ರಶ್ನೆ ಕೇಳಬೇಕು ಸಹಜವಾಗಿ. ನಿಮಗೆ ಅಂದರೆ ಆರಂಭದಿಂದ ಸೆಲೆಬ್ರಿಟಿಗಳ ಲೈಫ್ ನೋಡ್ಕೊಂಡು ಬಂದಿರ್ತೀರಿ, ಬಟ್ ಈಗಲೇ ನೀವೇ ಸೆಲೆಬ್ರಿಟಿ. ಸೊ ನಿಮ್ಮ ಗೆಲುವಿನ ಸೆಲೆಬ್ರೇಷನ್ ಟೈಮ್ ಆಗಿರ್ಬೋದು, ನಿಮ್ಮ ಒಂದು ಆ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಬಗ್ಗೆ ಹೇಳೋಂಥದ್ದಾದರೆ, ಯಾವ ಥರ ಮುಂಚೆ ಹೀರೋ ಕನ್ಸ್ಕೊಂಡಿದ್ರ ಡ್ಯಾನ್ಸ್ ಮಾಡುವಂಥದ್ದು, ಆ್ಯಕ್ಟಿಂಗ್ ಮಾಡುವಂಥದ್ದು, ಇಂಥದ್ದೇನಾದ್ರು ಪ್ಲ್ಯಾನ್ಸ್ ಇತ್ತಾ ಮುಂಚೆ, ಅಥವಾ ಈಗ ಹೇಗೆ ಅಂತ? ಸರ್ ಆ ಥರ ಏನೂ ಇಲ್ಲ ಸರ್. ನನಗೆ ಡ್ಯಾನ್ಸ್ ಮಾಡ್ತಿದ್ದೆ ಖುಷಿಯಾದಾಗ, ಮನಸ್ಫೂರ್ತಿಯಾಗಿ ಕುಣಿತೀನಿ. ಎಷ್ಟು ಕುಣಿತೀನಿ ಅಂದರೆ ಸುಸ್ತಾಗಿ ಮಲ್ಕೋಬೇಕು. ಡ್ಯಾನ್ಸ್ ಅನ್ನೋದು ಅದಕ್ಕಿಂತ ಸ್ಟೆಪ್ ಹಾಕಬೇಕು, ಹಿಂಗೆ ಮಾಡಬೇಕು ಅನ್ನೋದಕ್ಕಿಂತ ಖುಷಿಯಾದ ಏನು ಮಾಡಬೇಕು ಅನ್ಸುತ್ತೋ ಚೆನ್ನಾಗಿ ಕುಣಿದು ಒಂದು ಕುಣಿತ ಕುಣಿಯೋದು, ಮನಸ್ಸಲ್ಲಿರೋ ಒಂದು ಖುಷಿನೆಲ್ಲ ವ್ಯಕ್ತಪಡಿಸೋದು, ಅದು ಒಂದು ಕಲೆ. ಮುಂದಿನ ದಿವಸಗಳಲ್ಲಿ ಅವಕಾಶಗಳು ಸಿಕ್ಕಿದ್ರೆ
ನನ್ನ ಕೆಲಸ ನಾನು ಬಿಡಲ್ಲ ಹಂಗಂತ. ಡ್ರೋನ್ ಕೆಲಸ ಆಗಲಿ ಉಳಿದಿದ್ದ ಕೆಲಸ ಆಗಲಿ ಅದು ನನಗೆ ಭಾಳ ಇಂಪಾರ್ಟೆಂಟ್. ಯಾಕೆಂದರೆ ಗುರಿ ಭಾಳ ಇಂಪಾರ್ಟೆಂಟು. ಅದ್ರ ಜೊತೆಗೆ ಕೆಲವೊಂದು ಫ್ರೀ ಟೈಮಲ್ಲಿ ಅವಕಾಶಗಳು ಸಿಕ್ಕಿದ್ರೆ ಒಳ್ಳೆ ಅವಕಾಶಗಳು ಖಂಡಿತ ಬಳಸ್ಕೋತೀನಿ ಸರ್. ಎಸ್, ಸಹಜವಾಗಿರುವಂತಹ ಒಂದು ಪ್ರಶ್ನೆ. ಪ್ರತಾಪ್ ಅವ್ರಿಗೆ ಸಾಕಷ್ಟು ವಿಚಾರಗಳು ಚರ್ಚೆ ಆಗೋ ಸಂದರ್ಭದಲ್ಲಿ ನಿಮಗೆ ಅನ್ನಿಸ್ತಿದೆಯಾ ನಾನೇನಾದರೂ ಮೋಸ ಮಾಡಿದ್ದೀನಾ ಅಥವಾ ಮುಂದೇನು ಸರಿಪಡಿಸ್ಕೋಬೇಕು, ಈ ಥರದ ಸಮಾಜದಲ್ಲಿ ಯಾವ ರೀತಿ ಸನ್ನಿವೇಶಗಳನ್ನು ಮುಂದಿನ ದಿನಗಳಲ್ಲಿ ನಾನು ಫೇಸ್ ಮಾಡಬೇಕು ಅಂತ ಲೆಕ್ಕಾಚಾರಗಳು ಶುರುವಾಗಿದೆ ಅಂತ? ಸರ್, ಅದ್ರ ಬಗ್ಗೆ ಆ ಮನೆ ಒಳಗಡೆ ನಾನು ಮಾತಾಡಿ ಎಲ್ಲ ವಿಚಾರನೂ ಮುಗಿಸಿದ್ದೀನಿ. ಪ್ರೆಸ್ ಮೀಟಲ್ಲೂ ಎದ್ದು ನಿಂತು ನಾನು ಮಾತಾಡಿದ್ದೀನಿ. ಆ ವಿಷಯ ಮುಗಿದ ಮೇಲೆ ಪದೇ ಪದೇ ಆ ವಿಷಯನ ಮಾತಾಡೋದು ಸರಿ ಇರಲ್ಲ. ನೋ ಕಮೆಂಟ್ ಸರ್. ಎಸ್, ಫೈನಲಿ ಒಂದು ಬಿಗ್ ಬಾಸ್ ಏನನ್ನು ಬದಲಾಯಿಸ್ತು ಪ್ರತಾಪ್ ಜೀವನದಲ್ಲಿ ಅನ್ನುವಂಥದ್ದು? ಬಿಗ್ ಬಾಸ್ ಬಗ್ಗೆ ಇದ್ದಿದ್ದಂಥ ಪರಿಕಲ್ಪನೆ ನನಗೆ ಬದಲಾಗೋಯ್ತು. ಆ ಶೋಲಿ ಪ್ರಕಾಶ್ ಸರ್ ಡೈರೆಕ್ಟ್ರು, ಯಶವಂತ್ ಅಣ್ಣ, ಹೇಮಂತ್ ಅಣ್ಣ, 3 ಜನ ತಂಡದಲ್ಲಿ ಕೆಲಸ ಮಾಡಿದವರು, ಆ ಶೋ ಬಗ್ಗೆ ನಂಗೆ ಇದ್ದಂಥ ಪರಿಕಲ್ಪನೆ ಬದಲಾಗೋಯ್ತು. ಒಂದು ಭಯದಲ್ಲೇ ಹೋದೆ ಸರ್, ನಿಜವಾಗ್ಲೂ ಒಂದು ಭಯದಲ್ಲೇ ಹೋದೆ. ಉಳಿತೀನಿ ಅಂತಲೂ ಕಾನ್ಫಿಡೆನ್ಸ್ ಇರಲಿಲ್ಲ. ಇಷ್ಟು ವಾರ ಉಳಿದಿದ್ದೆ. ನನ್ನನ್ನು ಜನಗಳಿಗೆ ಪರಿಚಯ ಮಾಡಿಸ್ಕೊಟ್ಟಿದ್ದಾರೆ, ದೊಡ್ಡ ಮಟ್ಟದಲ್ಲಿ ಪರಿಚಯ ಮಾಡಿಸ್ಕೊಟ್ಟಿದ್ದಾರೆ. ಅದು ನನ್ನ ಮನಸ್ಸಲ್ಲಿ ಯಾವಾಗಲೂ ಇರುತ್ತೆ. ಬಿಗ್ ಬಾಸ್ ತಂಡಕ್ಕೆ, ಕಲರ್ಸ್ ಕನ್ನಡ ವಾಹಿನಿಗೆ, ಸುದೀಪ್ ಸರ್ಗೆ ನಾನು ಋಣಿಯಾಗಿರ್ತೀನಿ ಸರ್. ಇನ್ನೊಂದಿಷ್ಟು ಕಂಟೆಸ್ಟೆಂಟ್ಸ್ಗಳ ಬಗ್ಗೆ ಕೇಳುವಂಥದ್ದಾರೆ. ತುಕಾಲಿ ಸಂತೋಷ್, ಸೊ ಎಸ್, ಅದೇ ಕಾಮಿಡಿ ತುಕಾಲಿ ಸಂತೋಷ್ ಅವರ ಕ್ಯಾರೆಕ್ಟರ್ ನಿಮಗೆ ಹೇಗೆ ಅನ್ನಿಸ್ತು? ನಿಮ್ಮ ಜರ್ನಿಲಿ ಅವ್ರು ಎಷ್ಟು ಪಾರ್ಟ್ ಆಗಿರ್ತಾರೆ? ಅವ್ರು ಹೇಗಿರಬೇಕೋ ಆ ರೀತಿ ಇದ್ದಾರೆ. ಕೆಲವೊಂದು ಕ್ಷಣ ಹೌದು ಬೇಜಾರಾಗಿದ್ದು ಉಂಟು ಕೆಲವು ಮಾತುಗಳಿಂದ. ಆದರೆ ಒಬ್ಬ ವ್ಯಕ್ತಿಯಾಗಿ ಕೆಲವೊಂದು ಮಾತುಗಳಿಂದ ನಗಿಸ್ತಾರೆ ಗೊತ್ತಾ. ಒಂದೊಂದ್ಸಲ ನನ್ನ ಬಗ್ಗೆನೇ ಮಾತಾಡಿದಾಗ ನಾನು ನಕ್ಕಿದ್ದೀನಿ. ಆ ವಿಮಾನ, ಮಾನವ ರಹಿತ ವಿಮಾನ, ಚಾರ್ಲಿ ಚಾಪ್ಲಿನ್, ಅವ್ರು ಹುಟ್ಟಿದ ಊರು, ಆಮೇಲೆ ಮನೆ ಒಳಗೆ ಒಂದಷ್ಟು ಕಾಮಿಡಿಗಳು, ಏನೇನೋ ಮಾತಾಡಿದ್ರಿ. ಒಂದೊಂದು ಸಲ ಅವ್ರು ತಪ್ಪಿದ್ದಲ್ಲಿ ತಪ್ಪು ಅಂತ ಹೇಳಿದ್ದೀನಿ, ಸರಿ ಇದ್ದಲ್ಲಿ ಮನಸ್ಫೂರ್ತಿಯಾಗಿ ನಕ್ಕಿದ್ದೀನಿ ಅಣ್ಣ ಅಂತ ಹೇಳಿದ್ದೀನಿ. ಅದಕ್ಕೆ ಅವರು ಕೂಡ ಕಡೆಯಲ್ಲಿ ಬಂದು ಒಂದಷ್ಟು ಮಾತುಗಳು ಆಡಿದ್ದಾರೆ ನನ್ನ ಬಗ್ಗೆ. ಇವರೆಲ್ಲ ಹಿಂಗೆ ಇಟ್ಕೊಂಡಿದ್ರ ನನ್ನ ಮೇಲೆ ಅಭಿಪ್ರಾಯನ, ಆದ್ರೂ ಹಿಂಗೆಲ್ಲ ಮಾತಾಡ್ತಿದ್ರ ಅಂತ ಅನ್ನಿಸ್ತು ನನಗೆ ಕೆಲವೊಂದು ಕ್ಷಣ. ಎಲ್ಲರ ಮೇಲೂ ಒಂದು ಪ್ರೀತಿ ಇದೆ. ಅವ್ರ ಮೇಲೆ ವಿಶೇಷವಾಗಿ ಬೆಳಿಬೇಕು ಸರ್. ಒಬ್ಬ ದೊಡ್ಡ ಕಾಮಿಡಿ ಆಕ್ಟರ್ ಆಗಬೇಕು, ನೋಡ್ಬೇಕು ಅದನ್ನು ನಾನು. ಸಿರಿ ಅಕ್ಕ ಸೂಪರ್. ಸಿರಿ ಅಕ್ಕ ಹೆಂಗಂದ್ರೆ ಯಾರ ಮನ್ಸಿಗೂ ನೋವು ಮಾಡಬಾರ್ದು. ನನಗೆ ಒಂದು ಕ್ಷಣದಲ್ಲಿ ಒಂದೆರಡು ಪದಗಳು ಹೇಳಿದ್ದುಂಟು ಸ್ವಲ್ಪ ಅದ್ರ ಬಗ್ಗೆ. ಬಟ್ ಅವರು ಒಂಥರ ತೀಕ್ಷ್ಣವಾಗಿ ಹೇಳಿಲ್ಲ, ಅರ್ಥ ಮಾಡಿಸೋ ರೀತಿಯಲ್ಲಿ ಹೇಳಿದ್ದಾರೆ. ಆಮೇಲೆ ಕಡೆ ವಾರದಲ್ಲಿ ಬಂದು ಚೆನ್ನಾಗಿ ಹೇಳಿದ್ದೀರಾ, ಬುದ್ಧಿವಂತ, ಪಾಯಿಂಟ್ಸ್ಗಳು ಸ್ವಲ್ಪ ನೋಡ್ಕೊಂಡು ಇದು ಮಾಡಿ ಅಂತ ಹೇಳಿದ್ರು. ಕೆಲವೊಂದು ಪಾಯಿಂಟ್ಸ್ಗಳನ್ನ ಹೇಳ್ಬೇಕಾರೆ ನಮ್ಮಪ್ಪ ನಮ್ಮವ್ವ ಸೀರೆ ತಂದು ಕೊಟ್ಟರು, ಉಟ್ಕೊಂಡು ನ್ಯೂ ಇಯರ್ಗೆಲ್ಲ ಹಾಕ್ಕೊಂಡಿದ್ದಾರೆ. ಖುಷಿಯಾಗುತ್ತೆ ಅಣ್ಣ, ಖುಷಿಯಾಗುತ್ತೆ. ಎಲ್ಲದರ ಜೊತೆಗೆ ಪ್ರತಾಪ್ ಅವರ ವೈಯಕ್ತಿಕ ಬದುಕಿನ ಬಗ್ಗೆ ಸಾಕಷ್ಟು ಕುತೂಹಲ ಇದೆ. ಪ್ರೀತಿ ಅಂದರೆ ಏನು ಪ್ರತಾಪ್ ಅವ್ರ ಜೀವನದಲ್ಲಿ ಇಲ್ಲಿವರೆಗೂ ಪ್ರೀತಿ ಆಗಿದೆಯಾ, ಲವ್ ಆಗಿದೆಯಾ ಅಂತ? ಈಗ ಲವ್ ಆಗ್ಬಿಟ್ಟಿದೆ ನನಗೆ ಜನಗಳ ಮೇಲೆ. ಆ ಪ್ರೀತಿ ಮರ್ತೋಗುತ್ತೆ ನಿಜವಾಗ್ಲೂ. ಜನಗಳು ತೋರಿಸಿರೋ ಪ್ರೀತಿ ಮುಂದೆ ಅವ್ರನ್ನ ಪ್ರೀತಿಸ್ಬೇಕು ಅನ್ಸುತ್ತೆ. ಇವೆಲ್ಲ ಒಬ್ಬ ವ್ಯಕ್ತಿ ಮೇಲೆ ನಮ್ಮ ಒಂದು ಮನಸ್ಸಿನ ಒಂದು ಏನೋ ಒಂದು ಇರುತ್ತಲ್ಲ, ಅದು ಮನಸ್ಸಿನ ಭಾವನೆಗಳು ವ್ಯಕ್ತಪಡಿಸುವಂಥದ್ದು. ಬಟ್ ಈ ಪ್ರೀತಿ ಇದೆಯಲ್ಲ, ಆ ಪ್ರೀತಿ ತೋರಿಸ್ತಿರೋದು ಹೇಳ್ತಾ ಇದೆ ಕೆಲಸ ಮಾಡ್ಬೇಕು ನೀವು. ಇಲ್ಲಿ ತನಕ ತೋರಿಸಿರೋದು ಬಿಗ್ ಬಾಸ್ ಮನೆಯೊಳಗೆ ನಿಮ್ಮ ವ್ಯಕ್ತಿತ್ವದ ಮೇಲೆ ಕೆಲಸ ಮಾಡಿ ತೋರಿಸಿ ಅಂತ ಹೇಳ್ತಾ ಇದೆ. ಆ ಪ್ರೀತಿ ಉಳಿಸ್ಕೊತೀನಿ. ಸದ್ಯಕ್ಕೆ ಯಾವುದು ಪ್ರೀತಿ ಆಗಲಿ ಮದುವೆ ಆಗಲಿ ಯಾವುದೂ ಇಲ್ಲ ಸದ್ಯಕ್ಕೆ ಕೆಲಸ ಮುಖ್ಯ. 3-4 ವರ್ಷ ಇದೆ, ಇನ್ನು 5 ವರ್ಷನೇ ಇದೆ ಅಂತ ಇಟ್ಕೊಳ್ಳಿ. 30 ವರ್ಷಕ್ಕೆ ಮದುವೆ ಆದ್ರು. ಅಪ್ಪ ಅಮ್ಮ ಹೇಳಿದೊಳಗಿನ ಮದುವೆ ಆಗ್ತೀನಿ ಅನ್ನೋ ಮಾತು ಹೇಳಿದ್ರಿ. ಸೊ ಆ ಮಾತು ಎಲ್ಲಿ ತನಕ ಇರುತ್ತೆ? ಆ ಮಾತು ಮದುವೆ ಆಗೋ ತನಕ ಇರುತ್ತೆ. ಯಾಕೆ ಅಂದರೆ ನನಗೆ ಅದೇ ರೀತಿ ಹುಡುಗಿ ಬೇಕು. ನಮ್ಮ ಮಾವನಿಗೂ ಮದುವೆ ಮಾಡಿಸೋರು ನಮ್ಮಪ್ಪ. ತುಂಬ ಚೆನ್ನಾಗಿ ಬಾಳ್ತಿದ್ರು, ಅದ್ಭುತವಾಗಿ ಬಾಳ್ತಿದ್ದಾರೆ. ನನಗೆ ಸ್ವಲ್ಪ ಏನೇನೋ ಸ್ವಲ್ಪ ಹೆಚ್ಚು ಕಮ್ಮಿ ಆದಾಗ ನಾನು ನಮ್ಮ ಮಾವ್ರ ಮನೇಲಿ ಹೋಗಿ ಉಳ್ಕೊಂಡಿದ್ದೆ. ನಮ್ಮ ಅತ್ತೆ ನನಗೆ 6 ತಿಂಗಳು ಊಟ ಹಾಕಿದ್ದಾರೆ ಅವ್ರ ಮನೇಲಿ ಇಟ್ಕೊಂಡು. ನಾನು ಇವನು ವಾಮಿಟ್ ಎಲ್ಲ ಮಾಡ್ಕೊಂಡು ಅದನ್ನೆಲ್ಲ ಕೈಲಿ ಹಿಡ್ದಿದ್ದೆ. ಏನಪ್ಪ ಹೆಣ್ಣು ಮಗಳು ಹಿಂಗೂ ಮಾಡ್ತಾರಾ? ಹಳ್ಳಿ ಕಡೆ ಎಲ್ಲರೂ ಮನಸ್ಸು ಒಳ್ಳೆ ಥರ ಇರುತ್ತೆ ಹೆಣ್ಮಕ್ಳು. ಅದರಲ್ಲೂ ಹೆಣ್ಮಕ್ಳು ನಮ್ಮ ಅತ್ತೆ ಭಾಳ ಪ್ರೀತಿ ತೋರಿಸಿದ್ದಾರೆ ನನಗೆ. ಅಕ್ಕ ಅಂತ ಕರಿತೀನಿ, ಅತ್ತೆ ಅನ್ನಲ್ಲ, ಬಾಯಿ ತುಂಬ ಅಂಥ ವಿಚಾರ ಅಂತ ತೊಗೊಂಡ್ರೆ ನಮ್ಮ ಅಪ್ಪನ ಚಾಯ್ಸು ಚೆನ್ನಾಗಿರುತ್ತೆ. ನಾನು ಒಂದ್ಸಲ ಮಾತಾಡಿ ನೋಡ್ತೀನಿ ನಮ್ಮ ಅಪ್ಪ ಯಾವ್ದು ಸರಿ. ಯಾಕೆಂದರೆ ನನಗೆ ನಮ್ಮ ಅಪ್ಪ ಅವ್ವ ಭಾಳ ನೊಂದಿದ್ದಾರೆ ಸರ್. ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು. ನಾನು ಎಲ್ಲಾದರೂ ಹೊರಗಡೆ ಹೋದರೆ, ಕೆಲಸದ ಇದರಲ್ಲಿದ್ದರೆ ಜೊತೇಲಿರಬೇಕು. ಮುಖ್ಯವಾಗಿ ನಮ್ಮ ಅಪ್ಪ ಅವನ ಜೊತೇಲಿರಬೇಕು. ಅವರಿಬ್ಬರು ನೋಡ್ಕೊಂಡ್ರೆ ಮಾತ್ರ ಮದುವೆ.
ಎಸ್. ಎಷ್ಟು ವರ್ಷ ಆಗಿತ್ತು ಈ ಗ್ಯಾಪ್ ಆಗಿ ಊರಿಗೆ ಹೋಗೋಕ್ಕೆ? ಹೇಳ್ದಂಗೆ 3 ವರ್ಷ 4 ವರ್ಷ ಆಯ್ತು ಅನ್ಸುತ್ತೆ. ಹೋಗ್ತೀರಾ? ಯಾವಾಗ ಹೋಗ್ತಿದ್ದೀರಾ? ಹೇಗೆಲ್ಲ ಪ್ಲಾನ್ ಇದೆ ಅಂತ? ಇವತ್ತು ಹೋಗ್ತಾ ಇದ್ದೀನಿ. ಚಾನಲ್ ಅವ್ರು ಹೇಳಿದ್ರು ಇಂಟರ್ವ್ಯೂಸ್ ಅಂತ, ಅದಕ್ಕೆ ತಡ್ಕೊಂಡಿದ್ದೆ ಒಂದಷ್ಟು ಇಂಟರ್ವ್ಯೂಸ್ ಕ್ಲಿಯರ್ ಮಾಡೋಣ ಅಂತ. ಇವತ್ತು ಹೋಗ್ತಾ ಇದ್ದೀನಿ. ಹೋಗಿ ನಮ್ಮ ಅಪ್ಪ ಅವ್ರನ್ನ ಭೇಟಿ ಮಾಡಿ, ಹೊಸ ಮನೆ ಕಟ್ಟಿದ್ದಾರೆ, ಕಷ್ಟಪಟ್ಟು ಕಟ್ಟಿದಾರಂತೆ. ನಮ್ಮ ಅಪ್ಪ ಅವ್ರು ಕಟ್ಟಿರೋ ಮನೆ ನೋಡಿ, ಆ ಕಂಬಗಳು ನೋಡಿ ಮುಟ್ಟಿ ಒಂದಷ್ಟು ಊಟ ಮಾಡಿ, ನನ್ನ ತಂಗಿ ಮಾತಾಡಿಸಿ, ಊರ್ನವ್ರು ಮಾತಾಡಿಸಿ, ಹೆಂಗಿದ್ದಾರೆ ಏನು ಈಗ ಹೆಂಗೆ ಮಾತಾಡ್ತಾರೆ ಅಂತ ಕೇಳ್ಕೊಂಡು ಬರ್ತೀನಿ ಸರ್. ನಮ್ಮೂರು ಅಂತಲ್ಲ, ಸುತ್ತಮುತ್ತ ಹಳ್ಳಿಯವರೆಲ್ಲ ಹೋಗ್ತಾರಂತೆ. ಮಂಡ್ಯದಲ್ಲಿ ಸುತ್ತಮುತ್ತ ಬೆಂಗಳೂರಿಂದೆಲ್ಲ ಹೋಗ್ತಾರಂತೆ. ಮನೆ ಹತ್ರ ಸರ್, ಮನೆ ಹತ್ರ ಮಾತಾಡಿಸ್ತೀನಿ ಸರ್, ಹೋಗಿ ಮಾತಾಡಿಸ್ತೀನಿ. ಎಸ್. ಸಹಜವಾಗಿ ಬದುಕು ಒಂದು ಹಂತಕ್ಕೆ ಬದಲಾಗ್ತಾ ಇದೆ ಪ್ರತಾಪ್ ಅವ್ರದ್ದು. ಈಗ ಇರುವಂಥ ಗುರಿ ಏನು, ಕನಸೇನು ಪ್ರತಾಪ್ ಅವ್ರ ಲೈಫಲ್ಲಿ ಅಂತ? ಸಣ್ಣದಾಗಿ ಏನೊಂದು ಸಂಸ್ಥೆ ಕಟ್ಟಿದ್ದೀನಿ. ಇಂಗ್ಲೀಷ್ ಮಾತಾಡೋರು ಮಾತ್ರ ಏನು ಬುದ್ಧಿವಂತರು ಅಂತಲ್ಲ, ನನಗೂ ಬರ್ತಾ ಇರಲ್ಲ ಒಂದು ಟೈಮ್. ಈಗ ಒಂದು ಸ್ವಲ್ಪ ಮಾತಾಡ್ತೀನಿ. ನಾಲೆಡ್ಜ್ ಇರುತ್ತೆ, ಜ್ಞಾನ ಇರುತ್ತೆ ಇಂಗ್ಲೀಷ್ ಬರದೇ ಇದ್ರು ಒಂದಷ್ಟು ಜನ ಯುವಕರಲ್ಲಿ. ಅಂಥ ಯುವಕರನ್ನ ಒಂದಷ್ಟು ಜನ ಗುರುತಿಸಿ ಕೆಲಸ ಕೊಡಬೇಕು. ಸ್ವಲ್ಪ ಸಣ್ಣ ಮಟ್ಟದಲ್ಲಿ ಒಂದು 20 ಜನದಿಂದ ಶುರು ಮಾಡೋಣ. ಈಗ ಒಂದು 15 ಜನ 20 ಜನ ಏನಿದ್ದಾರೆ, ಅದಕ್ಕೆ ಇನ್ನೊಂದು 10 ಜನನ ಆ್ಯಡ್ ಮಾಡ್ಕೊಳ್ಳೋಣ. ಇನ್ನೊಂದು 10 ಜನ ಸಣ್ಣದಾಗಲೇ ಹೆಜ್ಜೆ ಇಡಬೇಕು. ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಏನು ಹೇಳಲ್ಲ ಸರ್. ಇನ್ನು ಮುಂದೆ ಸಣ್ಣದಾಗಿ ಹೆಜ್ಜೆ ಇಟ್ಕೊಂಡು ಹೋಗ್ತೀನಿ. ಒಂದು ಕಚೇರಿಯಿಂದ ಇನ್ನೊಂದು ಕಚೇರಿ ಆರಂಭ ಮಾಡ್ತೀನಿ. ನೋಡೋಣ ಎಲ್ಲಿ ತನಕ ಕರ್ಕೊಂಡು ಹೋಗುತ್ತೆ ಆ ಜರ್ನಿ. ಡ್ರೋನ್ ಕ್ಷೇತ್ರದಲ್ಲಿ ಸಣ್ಣದಾಗಿ ಕೆಲಸ ಶುರು ಮಾಡ್ತೀನಿ ಸರ್. ಹೇಳಿದ್ರಿ ಇವಾಗ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಹೇಳಲ್ಲ ಅನ್ನೋಂಥದ್ದು. ಅಂದರೆ ಸಹಜವಾಗಿ ಒಂದು ಎಲ್ಲೋ ನಾವು ಆಡೋ ಮಾತುಗಳನ್ನು ಜನ ಎಷ್ಟು ಸೀರಿಯಸ್ ಆಗಿ ತಗೊಳ್ತಾರೆ ಅನ್ನೋಂಥದ್ದು. ಪ್ರತಾಪ್ ಅವ್ರು ಸುಳ್ಳು ಹೇಳ್ತಾರೆ ಅಂತ ಹೇಳಿದಾಗ ಅದೆಲ್ಲವನ್ನು ಕೂಡ ನಿಮಗೆ ಈಗ ಬದಲಾಯಿಸಬೇಕು ಅನ್ನೋಂಥ ನಿಟ್ಟಲ್ಲಿದ್ದೀರಾ ಹೇಗೆ ಅಂತ? ಬದಲಾಯಿಸಬೇಕು ಅಂತ ನಿಟ್ಟಲ್ಲ, ಅದ್ರ ಬಗ್ಗೆ ನನ್ನ ಮನೆಯೊಳಗೆ ಹೇಳಿದ್ದೀನಿ, ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ ಸರ್. ಆದರೆ ಇದನ್ನ ಇದ್ದಾಗೆ ಹೇಳ್ಬಿಡ್ತೀನಿ ಜನಗಳಿದ್ರೆ. ಹೌದು ನಾನು ಮಾಡಿರೋದು 1 ಡ್ರೋನು, ಹೌದು ನಾನು ಮಾಡಿರೋದು 2 ಡ್ರೋನು, ಹೌದು ನಾನು ಮಾಡಿರೋದು 10 ಡ್ರೋನು, ಇಷ್ಟು ಡ್ರೋನ್ಸ್ ಹಿಂಗಾಗಿದೆ, ಈ ತಿಂಗಳಲ್ಲಿ ಇಷ್ಟು ಕೆಲಸ ಮಾಡಿದ್ದೀನಿ. ಒಂದು ಸಾಮಾಜಿಕ ಜಾಲತಾಣಗಳ ಮುಖಾಂತರ, ಯೂಟ್ಯೂಬ್ ಮುಖಾಂತರ ಏನು ಮಾಡಿದ್ದೀನಿ ಅದನ್ನು ಪ್ರೂಫ್ ಮುಖಾಂತರ ತೋರಿಸ್ಕೊಂಡು ಹೋಗ್ತಾ ಇರ್ತೀನಿ. ನಿಮ್ಮ ಡ್ರೋನ್ಗೆ ಸಹಜವಾಗಿ ಕುತೂಹಲದಿಂದ ಕಾಯ್ತಾರಂತ ಒಂದಿಷ್ಟು ಜನರಿದ್ದಾರೆ. ಇದೇ ವಿಚಾರವಾಗಿ ಒಂದು ಸುದ್ದಿ ಸದ್ದು ಮಾಡಿತ್ತು, ನಿಮಗೂ ಗೊತ್ತಿದೆ. ಅದೇ ಮಹಾರಾಷ್ಟ್ರ ಮೂಲದ ಸಾರಂಗ್ ಅವರು ಡ್ರೋನ್ ಕೊಡ್ತೀನಿ ಅಂತ ಕೊಟ್ಟಿಲ್ಲ ಅನ್ನೋಂಥ ಆರೋಪ. ಈ ಸಂದರ್ಭಕ್ಕೆ ಯಾಕೆ ಮತ್ತು ಅದೆಲ್ಲ ಏನು ಅನ್ನುವಂಥ ನಿಮ್ಮ ಮುಖಾಂತರ ಸ್ಪಷ್ಟನೆ ಕೊಡೋದಾದ್ರೆ ನಿಜಾನ ಹೇಗೆ? ನಿಮ್ಮ ಜೊತೆಗೆ ಅವರು ಕೂಡ ಇದ್ದು ಒಂದು ಸಂದರ್ಭದಲ್ಲಿ ಕಾಣಿಸ್ಕೊಂಡಿದ್ರು. ಆಬ್ವಿಯಸ್ಲಿ ನಮ್ಮ ಸಂಸ್ಥೆ ಅಂದಮೇಲೆ ಒಂದು ಸ್ಟಾರ್ಟಪ್ಪು. ನಾವು ಒಳಗಡೆ ಹೋಗಿದ್ದೀನಿ ಬಿಗ್ ಬಾಸ್ ಮನೇಲಿ, ನಾನೇ ಮೇಯ್ನು ಅಲ್ಲಿ. ಇಲ್ಲ ಅಂದರೆ ನಾವು ಆರ್ಡರ್ಸ್ ಕಂಪ್ಲೀಟ್ ಮಾಡೋಕ್ಕಾಗಲ್ಲ. ನಾನು 2 ವಾರ ಅಂದ್ಕೊಂಡು ಹೋಗಿದ್ದೆ ಅಂತ ನಿಮ್ಗೆ ಹೇಳಿದೆ. ಬರ್ತೀನಿ ಹೊರಗಡೆ ಬಂದು ಮಾಡಿ ಕಂಪ್ಲೀಟ್ ಮಾಡಿಬಿಡೋಣ ಅಂತ. ನೋಡಿದ್ರೆ ಇಷ್ಟು ದಿನ ಆಗೋಯ್ತು, ನೋಡಬೇಕಾಗತ್ತೆ ಏನಾಗುತ್ತೆ ಬಿಟ್ಟಿದೆ ಅಂತ. ಆ ಒಂದು ಇದರಲ್ಲಿ ಮಾತಾಡಿದ್ರೆ, ಈಗಲೂ ಮಾತಾಡಿದೆ ಸಾರಂಗ್ ಅವ್ರ ಜೊತೆ. ಆಮೇಲೆ ಅವ್ರಿಗೆ ಯಾರ್ಯಾರು ಏನೇನು ಮಾತಾಡಿದ್ದಾರೆ ಅಂತ ಎಲ್ಲ ಚೆನ್ನಾಗಿ ಗೊತ್ತು ನನಗೆ ಒಳಗಡೆ. ಈಗ ಚೆನ್ನಾಗಿದ್ದಾರೆ, ಮೀಟ್ ಮಾಡಬೇಕು ಅಂತ ಇದ್ದಾರೆ. ಇದೆಲ್ಲ ಮುಗಿಸಿ ಮೀಟ್ ಮಾಡ್ತೀನಿ ಅಂತ ಹೇಳಿದ್ದೀನಿ. ಆಬ್ವಿಯಸ್ಲಿ ನಾವು ಇಲ್ಲದೇ ಇರುವಂಥ ಸಂದರ್ಭದಲ್ಲಿ ಒಂದಷ್ಟು ಮಾಡ್ತಾರೆ. ಅದರಲ್ಲೂ ಫಿನಾಲೆ ವಾರ, ವೋಟಿಂಗ್ ಬರೋ ವಾರ ಬಿಡ್ತಾರ. ನಿಮ್ಮ ಸ್ನೇಹಿತರೊಬ್ಬರನ್ನು ಕೇಳ್ತಾ ಇದ್ವಿ, ಅವ್ರು ಮಾತಾಡ್ತಾ ಇದ್ರು ಇದೆಲ್ಲ ಪಿತೂರಿ ಅನ್ನುವಂಥದ್ದು. ಪ್ರತಾಪ್ ಅವ್ರ ಲೈಫಲ್ಲಿ ಪಿತೂರಿಗಳು ನಡೀತಾನೆ ಇರುತ್ತಾ, ನಡೆದಿದೆಯಾ? ಅದು ನಿಮಗೂ ಗೊತ್ತಿರುತ್ತಾ ಹೇಗೆ ಅಂತ? ಹೀಗೆ ಆಗುತ್ತೆ ಅಂತ ಹೀಗೆ ಆಗತ್ತೆ ಅಂತ ಒಂದು ನನಗೊಂದು ಭಯ ಇತ್ತು. 50 ದಿನ ಪೂರ್ತಿ ಮಾಡೋದ್ಮೇಲೆ ಸ್ಟಾರ್ಟಪ್ ಕತೆ ಏನಾಗಿದೆ ಏನೂ ಆಗಿರಲಿಲ್ಲ. ಬರ್ತಾ ಯಾವಾಗ ಫಿನಾಲೆ ವಾರದಲ್ಲಿ ಗೆಲ್ಲೋ ಚಾನ್ಸ್ ಅಂತ ಬಂತು, ಅವಾಗ ಒಂದಷ್ಟು ಮಾಡಿದ್ದಾರೆ. ಆದರೂ ಜನ ಬಗ್ಗಿಲ್ಲ, ಏನೂ ಮಾಡಿಲ್ಲ, ಪ್ರೀತಿ ತೋರಿಸಿದ್ದಾರೆ. ಖುಷಿಯಾಗಿದೆ ಆ ವಿಚಾರಕ್ಕೆ. ಮುಂದುವರಿಸ್ಲಿ, ಒಂದು ಇನ್ಸ್ಪಿರೇಷನ್ ನನಗೆ. ಮುಂದುವರಿಸ್ಲಿ, ಇದನ್ನಿದ್ದಾಗೆ ಜನಗಳ ಮುಂದೆ ಇಡ್ತೀನಿ. ಈಗ ಈ ಪ್ರಕರಣ ಮಾನನಷ್ಟ ಮೊಕದ್ದಮೆ ಹಾಕುವಂತಕ್ಕೂ ಬಂದಿದೆ. ಸೊ ಅಂದರೆ ಈಗ ಅವ್ರು ಹೇಳ್ತಾ ಇದ್ದಾರೆ, ಅದನ್ನು ಹೇಗೆ ಸಾಲ್ವ್ ಮಾಡ್ಕೋತೀರಾ? ಮತ್ತು ಸಾರಂಗ್ ಅವ್ರು ನಿಮ್ಮ ಜೊತೆಗೆ ಇಷ್ಟೊಂದು ಆತ್ಮೀಯವಾಗಿದ್ದರೂ ಕೂಡ ಯಾಕಾಗಿ ಮಾತಾಡಿದ್ರು ಅನ್ನೋಂಥ ಪ್ರಶ್ನೆ. ಸಾರಂಗ್ ಅವ್ರಿಗೆ ಮಾತಾಡಿದ್ದೀನಿ, ಕ್ಲಿಯರ್ ಮಾಡಿದ್ದೀನಿ. ಎಲ್ಲ ಆಗತ್ತೆ ಅಂತ ನೀವೇ ಹೇಳ್ತಾ ಇದ್ದೀರಾ. ನೋಡ್ಕೊಳ್ಳೋಣ ಜನ. ಈಗ ಸದ್ಯಕ್ಕೆ ಏನು ಇಂಪಾರ್ಟೆಂಟ್ ಅಂದರೆ ನನ್ನ ಕೆಲಸದ ಕಡೆ ಗಮನ ಕೊಡೋದು ಇಂಪಾರ್ಟೆಂಟು. ಆಗದೇ ಇರೋದ್ರ ಬಗ್ಗೆ ಗಮನ ಕೊಡಬಾರ್ದು. ನೋ ಕಮೆಂಟ್ಸ್, ಯಾವುದ್ರ ಬಗ್ಗೆ ನೋ ಕಮೆಂಟ್ಸ್. ಕೆಲಸ ಮಾಡ್ತೀನಿ, ಜನಗಳ ಪ್ರೀತಿ ಸಿಕ್ಕಿದೆ. ಎಸ್. ನಿಮ್ಮನ್ನು ತುಂಬ ಸಂದರ್ಭದಲ್ಲಿ ಅದೇ ಯುವ ವಿಜ್ಞಾನಿ ಅಂತ ಗುರುತಿಸ್ಕೊಂಡಿದ್ರಿ. ಸ್ವಲ್ಪ ಸೈಂಟಿಸ್ಟ್ ಆಗುವಂಥ ಮನೋಭಾವ ಪ್ರತಾಪ್ ಅವರಲ್ಲಿ ಯಾವಾಗ ಶುರುವಾಗಿತ್ತು? ಯಾರು ಇನ್ಸ್ಪಿರೇಷನ್ ಆಗಿದ್ರು ಹೇಗೆ ಅಂತ?
ಎಲ್ಲ ನೀವೇ ಹೇಳ್ತೀರಾ ಸೈಂಟಿಸ್ಟ್ ಆಗೋ ಮನೋಭಾವ ಹಾಗೆ ನಾನು ಯಾವುದನ್ನು ಒಪ್ಪಲ್ಲ. ನಾನೊಬ್ಬ ಪ್ರತಾಪ್ ಅಷ್ಟೇ. ಪ್ರತಾಪ ಕೆಲಸ ಮಾಡ್ತೀನಿ, ಮುಂದಿನ ದಿನಗಳಲ್ಲಿ ನೋಡ್ತೀನಿ ಅಷ್ಟೇ. ಪರ್ಟಿಕ್ಯುಲರ್ ಡ್ರೋನ್ ಮೇಲೇನೆ ಪ್ರತಾಪ್ಗೆ ಆಸಕ್ತಿ ಯಾಕೆ? ಅದನ್ನ ಬೇರೆ ಹಂತಕ್ಕೆ ತೆಗೆದುಕೊಂಡು ಹೋಗ್ಬೇಕು ಅಥವಾ ಬೇರೆ ರೀತಿಯಾಗಿ ಅದನ್ನ ಶುರು ಮಾಡ್ಬೇಕಂತ ಹೆಂಗೆ ಪ್ಲಾನ್ ಮಾಡ್ತಾ ಇದ್ದೀರಿ? ಆಸಕ್ತಿ ನಿಮಗೆ ಕಾಣಿಸಿದ್ಯಾ ನಂಗೆ ಡ್ರೋನ್ ಮೇಲೆ ಇರೋದು? ಯಾವಾಗ? ಮನೆ ಒಳಗಡೆ ಬಂತು ಡ್ರೋನು. ಅಷ್ಟು ಖುಷಿ ನಾನು ಯಾವಾಗಲೂ ಪಟ್ಟಿರಲಿಲ್ಲ. ನಂಗೆ ತುಂಬ ಇಂಟ್ರೆಸ್ಟ್ ಇದೆ ಆ ಕ್ಷೇತ್ರದಲ್ಲಿ. ನಮಗೆ ಈಗ ನಿಮಗೆ ಆದರೂ ಸರ್, ಈಗ ನಿಮ್ಗೆ ಕರ್ಕೊಂಡು ಹೋಗ್ಬಿಟ್ಟು ಬೇರೆ ಕ್ಷೇತ್ರದಲ್ಲಿ ಬಿಟ್ಟರೆ ಕೆಲಸ ಮಾಡೋಕ್ಕಾಗಲ್ಲ. ನಿಮ್ಗೆ ಏನು ಇಂಟ್ರೆಸ್ಟ್ ಇರುತ್ತೆ ಅದೇ ಮಾಡಬೇಕು. ನನಗೆ ತುಂಬ ಆಸಕ್ತಿ ಇದೆ, ಮುಂದುವರಿಸ್ತೀನಿ ನೀವು ಕೆಲಸನ. ಬೇರೆ ಏನಾದರೂ ಕ್ವಶನ್ಸು? ಸರ್, ಫೈನಲಿ ಇಡೀ ಜರ್ನಿ ಮುಗಿಸಿದಿರಿ. ಸಹಜವಾಗಿ ಒಂದು ಈಗ ಸೆಲೆಬ್ರಿಟಿ ಸೆಲೆಬ್ರೇಷನ್ ಅಂದಾಗ ಅದೆಲ್ಲವೂ ಕೂಡ ಮುಗಿದಿದೆ. ಪ್ರತಾಪ್ ಅವರಿಗೆ ಸೀರಿಯಲ್ ಮಾಡುವಂಥದ್ದು, ಸಿನಿಮಾ ಮಾಡುವಂಥ ಆಫರ್ಗಳೇನಾದ್ರು ಬರ್ತಾ ಇದೆಯಾ? ಒಂದು ವೇಳೆ ಬಂದರೆ ಏನು ಮಾಡ್ತೀರಿ, ಹೇಗೆ ಪ್ಲ್ಯಾನ್ ಮಾಡ್ತೀರಿ ಅಂತ? ಸಣ್ಣ ಪುಟ್ಟ ಯಾವ್ದಾದ್ರು ಒಳ್ಳೆಯ ಅವಕಾಶಗಳು ಬಂದರೆ ಖಂಡಿತ ಮಾಡ್ತೀನಿ. ಯಾಕೆಂದರೆ ನನಗೆ ಜನಗಳ ಪರಿಚಯ ಮಾಡಿದ್ದಾರೆ, ಜನಗಳ ಪ್ರೀತಿ ಕೊಟ್ಟಿದ್ದಾರೆ ಇಷ್ಟೊಂದು. ಆ ಪ್ರೀತಿ ಕೊಟ್ಟಿರೋ ಜನಗಳ ಪ್ರೀತಿನ ಅವ್ರು ಪ್ರೀತಿಸ್ತಾರೆ ಅಂತ ಹೇಳಿದ್ರೆ ಖಂಡಿತ ನಾನು ಅದಕ್ಕೆ ಒಪ್ಕೋತೀನಿ. ಬಟ್ ನನ್ನ ಕೆಲಸ ಏನು, ನನ್ನ ಸಂಸ್ಥೆದ ಕೆಲಸ ಅದು ಬಿಡಲ್ಲ. ಬಟ್ ಅದು ಸಣ್ಣ ಪುಟ್ಟ ಏನಾದರೂ ಇದ್ರೆ ಖಂಡಿತ ಮಾಡ್ತೀನಿ ಸರ್. ಇಡೀ ಬಿಗ್ ಬಾಸ್ ಜರ್ನಿಯಲ್ಲಿ ಪ್ರತಾಪ್ ಅವ್ರಿಗೆ ಸಿಕ್ಕಂತಹ ಬೆಸ್ಟ್ ಗಿಫ್ಟ್ ಏನು, ಹಾಗೆ ಕಾಡ್ತಾ ಇರುವಂತಹ ಗಿಲ್ಟ್ ಏನು ಅನ್ನುವಂಥದ್ದು? ಬೆಸ್ಟ್ ಗಿಫ್ಟ್ ಅಂದರೆ ಅಪ್ಪ ಅಮ್ಮ ಪ್ರೀತಿ, ಜನಗಳ ಪ್ರೀತಿ, ಇಷ್ಟು ದೊಡ್ಡ ಮಟ್ಟದಲ್ಲಿ ಸಾಗರೋಪಾದಿಯಲ್ಲಿ. ಗಿಲ್ಟ್ ಏನು ಅಂದರೆ ಕೆಲವೊಂದು ಟೈಮಲ್ಲಿ ಆಡ್ಬೋದಾಗಿತ್ತು. ಕೆಲವೊಂದು ವಾರ ಸ್ಟಾರ್ಟಿಂಗಲ್ಲಿ ಏನು ಮಾಡೋಕ್ಕಾಗುತ್ತೆ, ಮನಸ್ಥಿತಿಗಳು. ನಾನು ಅಂದ್ಕೊಂಡೇ ಇರಲಿಲ್ಲ ಈ ರೀತಿ ಸಾಗರೋಪಾದಿಯಲ್ಲಿ ಜನ ಇಷ್ಟಪಡ್ತಾರೆ. ಸ್ಟಾರ್ಟಿಂಗ್ ಒಂದು 2-3 ವಾರ ಸ್ವಲ್ಪ ಕುಗ್ಗಿದ್ದುಂಟು. ಆಮೇಲೆ ಗ್ರಾಫು ಮೇಲೋಗ್ತಾನೆ ಹೋಗ್ತಾ ಇತ್ತು. ಆಗಲೂ ಸ್ವಲ್ಪ ಹಿಂದೆ ಮುಂದೆ ಆಗ್ತಾ ಇತ್ತು, ಆದರೂ ಕೂಡ ಆಡ್ತಾ ಹೋಗ್ತಾ ಇದ್ದೆ ನಾನು. ಒಬ್ಬ ವ್ಯಕ್ತಿಯಾಗಿ ವ್ಯಕ್ತಿತ್ವದ ಆಟ ಅಂತ ನನಗೆ ಹೊರಗಡೆ ಬಂದಮೇಲೆ ಗೊತ್ತಾಯ್ತದು. ಖುಷಿ ಇದೆ ಸರ್, ಗಿಲ್ಟ್ ಅಂತೇನಿಲ್ಲ. ಅದೇ ಸ್ಟಾರ್ಟಿಂಗ್ ವಾರದಲ್ಲಿ ಸ್ವಲ್ಪ ಆಡ್ಬೋದಾಗಿತ್ತು ಅಂತಷ್ಟೇ. ಫೈನಲ್ ಇಡೀ ಜರ್ನಿ ಬಗ್ಗೆ ಅಭಿಮಾನಿಗಳಿಗೆ ಅಥವಾ ನಿಮ್ಮ ಸ್ನೇಹಿತರಿಗೆ, ಕುಟುಂಬಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಅಂತ? ಇಂಥ ಮಟ್ಟದಲ್ಲಿ ಒಂದು ಪ್ರೀತಿ ತೋರಿಸಿದ್ದೀರಾ, ಅಭಿಮಾನ ತೋರಿಸಿದ್ದೀರಾ, ಅದನ್ನು ಉಳಿಸ್ಕೊಂಡು ಕೆಲಸ ಮಾಡೋ ನಿಟ್ಟಿನಲ್ಲಿ ಮುಂದುವರಿತೀನಿ. ಮಾತು ಕಮ್ಮಿ, ಕೆಲಸ ಜಾಸ್ತಿ, ಅಷ್ಟೇ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ ಎಷ್ಟು ಸಮರ್ಥರಾಗಿದ್ದೀರಿ? ಅಸಮರ್ಥರು ವೋಟಿಂಗಿಂದ ಆಗಿದ್ದು ಕಮ್ಮಿ ವೋಟಿಂಗ್ ನನಗೆ ಬಂದಿದ್ದು 41% ಎಲ್ರಿಗೂ. ಆದರೆ ವಿಪರ್ಯಾಸ ಏನು ಅಂದರೆ ಅಸಮರ್ಥರೇ ಫಿನಾಲೆ ಲಿಸ್ಟಲ್ಲಿ ಎಲ್ಲ ಜಾಸ್ತಿ ಇದ್ವು. ಆಮೇಲೆ ಟಾಪ್ 3 ಅಂತೂ 3 ಜನ ಅಸಮರ್ಥರೇ. ಒಂದು ಖುಷಿ ಇದೆ ಸರ್, ನಾವೆಲ್ಲ ಆಡಿದ ರೀತಿಗೆ ಒಂದು ಹೆಮ್ಮೆ ಇದೆ. ಫೈನಲಿ ನಾನು ಕಾರ್ತಿಕ್ ಅವ್ರ ಬಗ್ಗೆ ಕೇಳಿಲ್ಲ. ಕಾರ್ತಿಕ್ ಅವರು ವಿನ್ ಆಗ್ತಾರೆ ಅಂತ ನಿಮ್ಗೆ ಯಾವ ಹಂತದಲ್ಲಾದರೂ ಅನಿಸಿತ್ತಾ? ಸೊ ನಿಮ್ಮ ಲೆಕ್ಕಾಚಾರಗಳೇನಿತ್ತು, ಯಾರು ಬರ್ಬೋದು ಫೈನಲ್ ಹಂತಕ್ಕೆ ಅಂತ ಅಂದಾಗ ನಿಮ್ಮನ್ನು ಹೊರತುಪಡಿಸಿ ಹೇಳೋದಾದರೆ? ನನಗೆ ಫೈನಲ್ಗೆ ಅಂದರೆ ಟಾಪ್ 5ಗ, ಆ ಟಾಪ್ 5ಗೆ ನಮ್ರತಾ ದೀದಿ ಬರ್ತಾರೆ ಅಂದ್ಕೊಂಡಿದ್ದೆ. ಮತ್ತು ತನಿಷಾ ದೀದಿ ಬರ್ಬೋದು ಅಂದ್ಕೊಂಡಿದ್ದೆ ನಾನು. ಅಷ್ಟೇ, ಅವರಿಬ್ಬರು ಮಿಸ್ ಆಯಿತು. ಅದು ಬಿಟ್ಟರೆ ಬೇರೆ ಏನೂ ಚೇಂಜಸ್ ಇಲ್ಲ ಸರ್. ವಿನಯ್ ಅವರು ಬರ್ಬೋದಂತ ಅಂದರೆ ಟಾಪ್ 2-3 ಅದರಲ್ಲಿ ಅಂತ ಅಂದ್ಕೊಂಡಿದ್ದೆ? ಇಲ್ಲ ಅಂದ್ಕೊಂಡಿರಲಿಲ್ಲ, ಬಟ್ ಬಂದರು. ಅವ್ರು ಆಡಿದಂಥ ರೀತಿ ಇಷ್ಟ ಆಗಿದೆ ಜನಕ್ಕೆ, ಅದಕ್ಕೆ ನನಗೆ ಖುಷಿ ಇದೆ ಸರ್. ಅಲ್ಲಿ ಅನ್ಕೊಳ್ಳೋದು ಬೇರೆ, ಆಗೋದೇ ಬೇರೆ ಸರ್. ಅಲ್ಲಿ ನಾವೇನು ಅನ್ಕೊಂಡಿರಿ, ಅವರು ನನ್ನ ಬಗ್ಗೆ ಅನ್ಕೊಂಡಿದ್ರು. ಎಷ್ಟೋ ಜನ ಡಿಸರ್ವಿಂಗ್ ಅಲ್ಲ ಹಾಗೆ ಹೀಗೆ ಅಂತ ಏನೇನೋ ಅನ್ಕೊಂಡಿದ್ರು. ಮುಖ್ಯವಾಗಿ ಜನಗಳು ತೋರಿಸೋ ಪ್ರೀತಿ ಇಂಪಾರ್ಟೆಂಟ್ ಆಗುತ್ತೆ. ಆದರೆ ಯಾರು ಕೂಡ ಅವ್ರ ಮನಸ್ಸಿಂದ ಹೇಳಿದ್ದಾರೆ ಅಂತ ಏನೂ ಅನ್ಸಲ್ಲ ನನಗೆ ಯಾವುದೇ ಒಂದು ವಿಚಾರನ. ಯಾಕೆಂದರೆ ಸ್ಟ್ರಾಂಗ್ ಇದ್ದರೆ ಮಾತಾಡ್ತಾರೆ. ಈಗ ವಿನಯಣ್ಣನು ಕೆಲವೊಂದು ಕಡೆ ಚೆನ್ನಾಗಿ ಆಡಿದ್ದಾರೆ, ಚೆನ್ನಾಗಿ ಆಡ್ಕೊಂಡು ಬಂದಿದ್ದಾರೆ. ಅವ್ರು ಇದ್ಕೊಂಡು ಬಂದಿದ್ದಾರೆ ಕೆಲವೊಂದು ಕಡೆ. ಇದ್ದಾಗ ನಮಗೂ ಖುಷಿಯಾಗಿದೆ. ಕೆಲವೊಂದು ಕಡೆ ಅವ್ರು ಮಾತಾಡ್ಸಿದ ರೀತಿ, ಕಡೆ ವಾರಲ್ಲಿ ಅವ್ರು ಇದ್ದಂಥ ರೀತಿ, ಇದು ಇದೆ ವಿನಯಣ್ಣ ಅಂತ ಅನ್ಸಿದ ರೀತಿ, ಸಾಫ್ಟ್ ಆಗಿದ್ದ ರೀತಿ ಖುಷಿಯಾಗಿದೆ. ಕೆಲವೊಂದು ವಿನಯಣ್ಣ ಆಗಿರ್ಬೋದು, ಯಾರೇ ಆಗಿರ್ಬೋದು, ಆಟ ಆಡಿರೋದ್ರಲ್ಲಿ ಬಂದಿರೋರಲ್ಲಿ ವರ್ತುರಣ್ಣ ಇರ್ತಾರೆ ಅಂತ ಗೊತ್ತಿತ್ತು. ಅದಂತೂ ಫಿಕ್ಸ್ ಆಗಿದೆ, ವರ್ತುರಣ್ಣ ಬರ್ತಾರೆ ಅಂತ. ಯಾಕೆಂದರೆ ಕಡೆಯಲ್ಲಿ ಅದ್ಭುತವಾಗಿ ಮಾತಾಡಿದ್ರು ಅವರು. ಕೆಲವು ಹೇಳ್ಬೇಕಾಗಿರೋ ವಾಕ್ಯಗಳು ಹೇಳಿದ್ರು. ಎಲ್ಲ ಡಿಸರ್ವಿಂಗೇ ಸರ್. ಕಾರ್ತಿಕಣ್ಣ ಗೆದ್ದಿದ್ದು ಭಾಳ ಖುಷಿ ಇದೆ. ನಮ್ಮ ಅಸಮರ್ಥರಲ್ಲಿ ಅವರು ಒಬ್ಬರು ಚೆನ್ನಾಗಿ ಆಡಿದ್ದಾರೆ. ಒಂದಷ್ಟು ವಾರಗಳು ತುಂಬ ಚೆನ್ನಾಗಿ ಅದ್ಭುತವಾಗಿ ಮನೆ ಒಳಗೆ ಆಟ ಆಡಿ ಒಬ್ಬ ಹೀರೋ ಆಗಿ ಬೆಳಿಬೇಕು ಅಂತಂದರೆ ಕನ್ನಡ ಇಂಡಸ್ಟ್ರಿಯಲ್ಲಿ ಬೆಳೀರಿ, ಅವ್ರಿಗೆ ಒಳ್ಳೇದಾಗಬೇಕು ಸರ್.
ಥ್ಯಾಂಕ್ ಯು ಪ್ರತಾಪ್, ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ ನಿಮ್ಮ ಇಡೀ ಜರ್ನಿಗೆ. ಧನ್ಯವಾದ ಸರ್. ಇದಿಷ್ಟು ಇಡೀ ಬಿಗ್ ಬಾಸ್ ಜರ್ನಿ ಬಗ್ಗೆ TV9 ಜೊತೆ ತಮ್ಮ ಎಲ್ಲ ಅನುಭವಗಳನ್ನು ಹಂಚ್ಕೊಂಡಿರ್ತಕ್ಕಂತಹ ಡ್ರೋನ್ ಪ್ರತಾಪ್ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಗುರುಚರಣ್ ಸಿಂಗ್ ಜೊತೆ ಮಾಲ್ತೇಶ್ ಜಗ್ಗೀನ್, TV9 ಬೆಂಗಳೂರು.